ಸೊ ನಾವೇನ್ ಡಿಸ್ಕಸ್ ಮಾಡಕತ್ತಿದ್ದೀವಿ ಈಗ ತ್ರಿಭುಜದ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ. ಈಗ ತ್ರಿಭುಜದ ವಿಸ್ತೀರ್ಣ ಈಗ ಯಾವ್ದಾರ ಒಂದ್ ಇಂಥ ತ್ರಿಭುಜ ಐತೆ ಅಂತ ತಿಳ್ಕೊರಿ. ಈಗ ಯಾವ್ದೋ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಈ ತರದ್ದು. ಇದ್ರ ಒಳಗಿನ ಜಾಗ ನಮಗ್ ಕಂಡು ಹಿಡಿಬೇಕಾಗಿತ್ತು. ಇದ್ ನಮ್ಗೆ ಸಪೋಸ್ ಇದ್ರ 3 ಬಾಹುಗಳನ್ನು ಕೊಟ್ಟಿದ್ದಾರೆ ಈ ತರ 10 ಸೆಂಟಿಮೀಟರ್ 6 ಸೆಂಟಿಮೀಟರ್ 8 ಸೆಂಟಿಮೀಟರ್. ಲಾಸ್ಟ್ ಟೈಮ್ ನಾನು ಸ್ವಲ್ಪ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಡಿಸ್ಕಸ್ ಮಾಡ್ಬೇಕಾದ್ರೆ ಕೆಲವೊಬ್ಬರಿಗೆ ಡೌಟ್ ಬಂದಿತ್ತು. ಅದನ್ನ ಈಗ ನೋಡ್ರಿ ಕ್ಲಾರಿಫೈ ಮಾಡ್ತೇನೆ ನಾನು. ಈಗ ಇವು ಇದ್ರೊಳಗಿನ ಯಾವ್ದಾದ್ರು 2 ಬಾಹುಗಳನ್ನು ಗುಣಿಸಿದ್ರೆ ನಮಗ ವಿಸ್ತೀರ್ಣ ಬರುದಿಲ್ಲ. ಈಗ ಇದೊಂದು ತ್ರಿಭುಜ ಐತೆ ಅಂತ ತಿಳ್ಕೊರಿ. ಯಾವ್ದೋ ಒಂದು ತ್ರಿಭುಜ ಐತಿ ಹಿಂಗ 10 ಸೆಂಟಿಮೀಟರ್ 6 ಸೆಂಟಿಮೀಟರ್ 8 ಸೆಂಟಿಮೀಟರ್. ಈಗ 10 ಗುಣಾಕಾರ 6 ಮಾಡಿ ನಾವು ಭಾಗಾಕಾರ 2 ಮಾಡಿದ್ರೆ ಇದ್ರ ವಿಸ್ತೀರ್ಣ ಬರುದಿಲ್ಲ. ಅಥವಾ 10 ಗುಣಾಕಾರ 8 ಮಾಡಿ ನಾವು ಭಾಗಾಕಾರ 2 ಮಾಡಿದ್ರೆ ಇದ್ರ ವಿಸ್ತೀರ್ಣ ಬರುದಿಲ್ಲ. ಅಥವಾ 6 ಗುಣಾಕಾರ 8 ಮಾಡಿ ಅದನ್ನ ಹಾಫ್ ಮಾಡಿದ್ರೆ ಅದ್ರ ವಿಸ್ತೀರ್ಣ ಬರುದಿಲ್ಲ. ಇನ್ನು ನಮಗ ಈ ತ್ರಿಭುಜದ ವಿಸ್ತೀರ್ಣ ಯಾವ್ದಾರ ಒಂದ್ ಹಿಂಗ ತ್ರಿಭುಜವನ್ನು ಕೊಟ್ಟಾಗ ಇದ್ರ ವಿಸ್ತೀರ್ಣ ಹೆಂಗ್ ಕಂಡು ಹಿಡ್ಕೊಳ್ಳೋದು ನಾವಿನ್ನ ನೋಡೇ ಇಲ್ಲ. ನಮಗೇನ್ ಗೊತ್ತೈತಿ ಇಷ್ಟು ಮಟ ಆಯತದ ವಿಸ್ತೀರ್ಣ ಹೆಂಗ್ ಕಂಡು ಹಿಡ್ಕೊಳ್ಳೋದು ಮಾತ್ರ ನಾವು ನೋಡಿದೇವಿ. ಹಿಂಗೊಂದ್ ಯಾವ್ದಾರ ಒಂದು ತ್ರಿಭುಜ ಕೊಟ್ರ ಇದ್ರ ವಿಸ್ತೀರ್ಣ ಹೆಂಗ್ ತೆಗೆಯೋದು ನಮಗಿನ್ನ ಗೊತ್ತೇ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡಕತ್ತಿದ್ವಿ, ಮೊದಲ ಒಂದು ಸ್ಪೆಷಲ್ ಕೇಸ್ ನೋಡೋಣ ಅಂತ ಹೇಳಿದ್ನಿ ನಾನು. ಎಂತ ಸ್ಪೆಷಲ್ ಕೇಸ್ ನೋಡೋಣ ಅಂತ ಹೇಳಿದ್ ನಾನು? ಯಾವ ಸ್ಪೆಷಲ್ ಕೇಸ? ಲಂಬಕೋನ ತ್ರಿಭುಜ ಇದ್ದಾಗ. ಲಂಬಕೋನ ತ್ರಿಭುಜ ಇದ್ದಾಗ ಏನಾಗ್ತೈತಿ? ಲಂಬಕೋನ ತ್ರಿಭುಜ ಇತ್ತಪ್ಪ ನಮ್ದು, ಆವಾಗ ನಮಗ ವಿಸ್ತೀರ್ಣ ತಕ್ಕೊಳಕ್ ಬರ್ತೈತೇನ ಮೊದಲು ನೋಡೋಣ. ಅದಾದ್ಮೇಲೆ ನಾವೇನ್ ಮಾಡೋಣ, ಲಂಬಕೋನ ಇಲ್ಲದೊಂದು ಯಾವ್ದಾದ್ರು ತ್ರಿಭುಜ ಐತಿ. ಆಕ್ಚುಲಿ ನೋಡಿದ್ರೆ ಈ ಏನ ತೋರಿಸಿದಲ್ಲ, ಇಲ್ಲಿ ಈ ಚಿತ್ರದೊಳಗೆ ಏನ್ ತೋರಿಸಿದಲ್ಲ, ಇದು ಒಂದು ಲಂಬಕೋನ ತ್ರಿಭುಜನ ಐತಿ. ಆದ್ರೆ ಇದು ನಮಗ್ ಗೊತ್ತಿಲ್ಲ ಅಷ್ಟೇ ಈಗ ಸದ್ಯ. ಇದು ಒಂದು ಲಂಬಕೋನ ತ್ರಿಭುಜ ಐತಿ ಈ ಚಿತ್ರದೊಳಗೆ ತೋರಿಸಿದ್ದು. ಯಾಕಂದ್ರೆ ಇದು 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ 10 ಸೆಂಟಿಮೀಟರ್ ಬಾಹುಗಳು ಹಿಂಗಿದ್ದುಪ್ಪ ಅಂತಂದ್ರ ಇದು ಲಂಬಕೋನ ತ್ರಿಭುಜ ಇರ್ತೈತಿ. ಎಲ್ಲಿ ಲಂಬಕೋನ ಉಂಟಾಗಿರ್ತೈತಿ ಅನಿಸ್ತೈತಿ ನಿಮಗೆ? ಇಲ್ಲಿ ಯಾರು ಹೇಳ್ತೀರಿ? 8 ಮತ್ತು 6 ಆದ್ರೆ 6 ಮತ್ತು 8 ಸೆಂಟಿಮೀಟರ್ ಬಾಹುಗಳದಲ್ಲ, ಅದ್ರ ನಡುಕ ಒಂದು ಲಂಬಕೋನ ಉಂಟಾಗೈತಿ ಇಲ್ಲಿ. ಆದ್ರೆ ಸಪೋಸ್ ಇದು 8 ಸೆಂಟಿಮೀಟರ್ ಇರ್ಲಿಲ್ಲಪ್ಪ, 8 ಸೆಂಟಿಮೀಟರ್ ಬಿಟ್ಟ 6.5 ಸೆಂಟಿಮೀಟರ್ ಇತ್ತು ಅಥವಾ 7 ಸೆಂಟಿಮೀಟರ್ ಇತ್ತು ಅಂತಂದ್ರ ಅವಾಗ ಏನಾಗಿರ್ತೈತಿ, ಇದು ಲಂಬಕೋನ ತ್ರಿಭುಜ ಇರಂಗಿಲ್ಲ. ಸೊ ಲಂಬಕೋನ ತ್ರಿಭುಜ ಇರ್ಲಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡೋದು ಅದ್ ನಮ್ಗೆ ಇನ್ನ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ನಾವ್ ಏನ್ ಮಾಡೋಣ, ಲಂಬಕೋನ ತ್ರಿಭುಜಗಳು ಇರ್ತಾವಲ್ಲ ಅವನ್ನೇ ಅವತರದ್ ಏನ್ ಮಾಡೋದು, ಅವತರದ್ ಹೆಂಗ್ ಕಂಡು ಹಿಡ್ಕೊಳ್ಳೋದು ವಿಸ್ತೀರ್ಣ, ಅದನ್ನ ನಾವು ಲಾಸ್ಟ್ ಕ್ಲಾಸ್ ಹೋಗಿ ನೋಡಕತ್ತಿದ್ವಿ. ಅವಾಗ ನಮಗೊಂದು ಈಸಿ ಮೆಥಡ್ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಇದನ್ನೊಂದು ಆಯತವನ್ನಾಗಿ ನಾವು ಮೊದಲೇನ್ ಮಾಡ್ಕೊಂಡು ಇದ್ರ ಸುತ್ತಲ ಒಂದು ಆಯತವನ್ನ ಮಾಡ್ಕೊಂಡು ಈ ತರ ಹಿಂಗೆ. ನೀವ್ ಹೇಳಿದ್ರಿ ಇದನ್ನ ಲಾಸ್ಟ್ ಟೈಮ್ ಇದನ್ನ ಹೇಳಿದ್ರಿ. ಈ ಆಯತದ ವಿಸ್ತೀರ್ಣ ನಮಗ್ ಗೊತ್ತೈತಿ. ಇದೇನ್ ಆಯತ ಮಾಡ್ಕೊಂಡಿವಲ್ಲ ಇದ್ರ ವಿಸ್ತೀರ್ಣ ನಮ್ಗೀಗ ಮಾಡಕ್ ಬರ್ತೈತಿ. ಇದ್ರ ಆಯತ ಹೆಂಗ್ ಮಾಡ್ಕೊಂಡಿವ್ ನೋಡ್ರಿ. ಈ ಲಂಬಕೋನ ತ್ರಿಭುಜದ 90 ಡಿಗ್ರೀಸ್ ಇದೇನ್ ಕೋನ ಇತ್ತಲ್ಲ, 90 ಅಂಶದ ಕೋನ ಇತ್ತಲ್ಲ, ಆ ಕೋನ ಏನಾಗ್ಬೇಕು, ನಮ್ಮ ಆಯತದ ಒಂದು ಮೂಲೆ ಆಗ್ಬೇಕು. ಹಂಗ ನಾವು ಇದನ್ನ ಮಾಡ್ಕೊಂಡಿವಿ. ಆಯತ ಮಾಡ್ಕೊಂಡ್ಮೇಲೆ ಈ ಆಯತದ ವಿಸ್ತೀರ್ಣ ಎಷ್ಟಾಗಿರ್ತೈತಿ? 6 ಸೆಂಟಿಮೀಟರ್ ಗುಣಾಕಾರ 4 ಸೆಂಟಿಮೀಟರ್ ಎಷ್ಟಾಯ್ತು? 24 ಚದರ ಸೆಂಟಿಮೀಟರ್. 24 ಚದರ ಸೆಂಟಿಮೀಟರ್ ಈ ಆಯತದ ವಿಸ್ತೀರ್ಣ ಆಯ್ತು. ನೋಡ್ರಿ, ಇಲ್ಲಿ ನಾವು ಯಾವ ಎರಡನ್ನು ಗುಣಿಸಾಕ್ತಿದೇವಿ? ಯಾವ 2 ಬಾಹುಗಳು ಪರಸ್ಪರ ಲಂಬ ಅದಾವಲ್ಲ ಅವನ್ನ ಗುಣಿಸಾಕತ್ತಿದೇವ್ ನಾವು. ಆ ಇನ್ನೊಂದು ಬಾಹು ಐತಲ್ಲ ಅದು ನೀವು ಇದನ್ನ ಮಾಡಿದಾಗ ಕೆಲವೊಬ್ಬರಿಗೆ 7.3 ಸೆಂಟಿಮೀಟರ್ ಅಥವಾ 7.5 ಸೆಂಟಿಮೀಟರ್ ಬಂದಿತ್ತಲ್ಲ, ಆ ಬಾಹು ನಮಗಿಲ್ಲೇ ಬೇಕಾಗಿಲ್ಲ. ಆ ಬಾಹುಲೇ ಗುಣಿಸೋದಿಲ್ಲ ನಾವಿಲ್ಲಿ. ಯಾವ 2 ಬಾಹುಗಳು ಪರಸ್ಪರ ಲಂಬ ಅದಾವಲ್ಲ, ಒಂದಕ್ಕೊಂದು ಲಂಬ ಅದಾವಲ್ಲ, ಆ ಬಾಹುಗಳನ್ನ ನಾವು ಗುಣಿಸಿದಾಗ ಮಾತ್ರ ಈ ಆಯತದ ವಿಸ್ತೀರ್ಣ ಬರ್ತೈತಿ. ಈ 4 ಸೆಂಟಿಮೀಟರ್ ಮತ್ತು ಅದು ಇನ್ನೊಂದು ಬಾಹು ಐತಲ್ಲ 7.5 ಸೆಂಟಿಮೀಟರ್ದು, ಅದನ್ನು ಗುಣಿಸಿದ್ರೆ ನಮ್ಗೆ ಈ ಆಯತದ ವಿಸ್ತೀರ್ಣ ಬರುದಿಲ್ಲ. ಯಾವ ಬಾಹುಗಳನ್ನು ಗುಣಿಸ್ಬೇಕು ನಾವಿಲ್ಲಿ? ಯಾವ 2 ಪರಸ್ಪರ ಲಂಬ ಅದಾವಲ್ಲ ಅವನ್ನ. 6 ಸೆಂಟಿಮೀಟರ್ ಗುಣಾಕಾರ 4 ಸೆಂಟಿಮೀಟರ್ ಅಂದ್ರೆ 24 ಚದರ ಸೆಂಟಿಮೀಟರ್ ಬಂತು. ಈಗ ಈ ತ್ರಿಭುಜದ ವಿಸ್ತೀರ್ಣಕ್ಕೂ ಈ ಆಯತ ಏನ್ ಮಾಡ್ಕೊಂಡಿವಲ್ಲ ಇದ್ರ ವಿಸ್ತೀರ್ಣಕ್ಕೂ ಏನ್ ಸಂಬಂಧ ಐತಿ ನೋಡ್ರಿ. ತ್ರಿಭುಜದ ವಿಸ್ತೀರ್ಣ ಹೆಂಗೈತಿ? ಆಯತದ ವಿಸ್ತೀರ್ಣದ ಬರೋಬ್ಬರಿ ಅರ್ಧ ಐತಿ. ಯಾಕಂದ್ರ ಕರ್ಣ ಏನ್ ಮಾಡ್ತೈತಿ? ಕರ್ಣ ಆಯತವನ್ನ ಬರೋಬ್ಬರಿ ಅರ್ಧ ಭಾಗ ಮಾಡ್ತೈತಿ. ನೋಡ್ರಲ್ಲ ಬೇಕಾದ್ರೆ ನೀವು, ಹೌದಿಲ್ಲ? ಅವ್ 2 ಭಾಗಗಳು ಸೇಮ್ ಅದಾವ. ಒಪ್ತಾರ ಇದಕ್ಕ ಎಲ್ಲರೂ?
ಹಂಗಂದ್ಮೇಲೆ ಈ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಎಷ್ಟಾತು? 24 ಅರ್ಧ 12 ಚದರ ಸೆಂಟಿಮೀಟರ್ ಆಯ್ತು. ಕರೆಕ್ಟಾ? ಸೊ ನಿಮಗೆ ಯಾವುದೋ ಒಂದು ಲಂಬಕೋನ ತ್ರಿಭುಜವನ್ನು ಕೊಟ್ಟಿದ್ದಾರೆ ಅಂತ ಕೊರಿಗೆ, ಇಲ್ಲಿ ಬಾಜು ತೋರಿಸಿದಿಲ್ಲ. ಇದು ಯಾವುದೋ ಲಂಬಕೋನ ತ್ರಿಭುಜ. ಇದರಲ್ಲಿ ನಮಗೆ ಯಾವ ಬಾಹುಗಳ ಅಳತೆ ಬೇಕು? ಹಂಗಾದ್ರ ಇದ್ರ ವಿಸ್ತೀರ್ಣ ತೆಗಿಬೇಕಾದ್ರೆ ಯಾವ ಬಾಹುಗಳ ಅಳತೆ ಬೇಕು ನನಗೆ? ಎಂತ ಬಾಹುಗಳ ಅಳತೆ ಬೇಕು ನನಗೆ? ಯಾವ ಎರಡು ಬಾಹುಗಳ ನಡುವೆ ಲಂಬಕೋನ ಉಂಟಾಗಿರ್ತಿತ್ಲಾ, ಯಾವ ಎರಡು ಬಾಹುಗಳ ನಡುವೆ 90 ಅಂಶಗಳ ಕೋನ ಉಂಟಾಗಿರ್ತಿತ್ಲಾ, ಆ ಬಾಹುಗಳು ನನಗೆ ಬೇಕು. ಒಂದು ಬಾಹುಕ್ ಎ ಅಂದ್ರಿ, ಇನ್ನೊಂದು ಬಾಹುಕ್ ಬಿ ಅಂದ್ರಿ. ಈಗ ನಾ ಯಾಕೆ ಎ ಮತ್ತು ಬಿ ಯಾಕೆ ತಗೊಂಬನ್ನಿ, ಅಕ್ಷರಗುಣ ಯಾಕೆ ತಗೊಂಬನ್ನಿ? ಈಗ ಯಾವ್ದರ ಇರ್ಲಿ ಅನ್ನಕ, ಯಾವ್ದರ ಇರ್ಲಿ. ಯಾಕಂದ್ರೆ ಈಗ ನಾನು 6 ಸೆಂಟಿಮೀಟರ್ 4 ಸೆಂಟಿಮೀಟರ್ ಅಂತ ಬರ್ದ್ನಿಪಾ ಅಂತಂದ್ರ ಮಂದಿ ಏನ್ ಅನ್ಬೋದು, 6 ಸೆಂಟಿಮೀಟರ್ ಇದ್ದಾಗ 4 ಸೆಂಟಿಮೀಟರ್ ಇದ್ದಾಗ ನೀವು ಹೇಳಾಕತ್ತೀರಿ, ಬೇರೆ ಇದ್ರೆ ಹೆಂಗ್ ಹೇಳವ್ರಿ ಅಂತ ಕೇಳ್ತಾರ. ಅದಕ್ಕ ಯಾವ್ದರ ಇರ್ಲಿ ಅನ್ನೋ ಸಲುವಾಗಿ ನಾವ್ ಏನ್ ಮಾಡ್ಬಿಡ್ತೇವಿ, ಸಂಖ್ಯೆಗಳನ್ನ ಬಿಟ್ಟ ಅಕ್ಷರಗಳನ್ನ ಅವಕ್ಕೆ ಹೆಸರು ಕೊಡ್ತೇವೆ ನಾವು. ಒಂದು ಬಾಹು ಎ ಸೆಂಟಿಮೀಟರ್ದಾಗಿರಲಿ, ಇನ್ನೊಂದು ಬಾಹು ಬಿ ಸೆಂಟಿಮೀಟರ್ದಾಗಿರಲಿ, ಇವುಗಳ ನಡುವೆ ಎಂತಹ ಕೋನ ಉಂಟಾಗೈತಿ? ಲಂಬಕೋನ ಉಂಟಾಗೈತಿ. ಈಗ ಇಂತಹ ತ್ರಿಭುಜದ ಮಾತ್ರ ವಿಸ್ತೀರ್ಣ ನಮಗೆ ಹೇಳಾಕ್ ಬರ್ತೈತಿ. ಎಷ್ಟು ಅಂತ ಹೇಳಾಕ ಬರ್ತೈತಿ? ಎ ಗುಣಾಕಾರ ಬಿ ಮಾಡೋದು, ಆಮೇಲೆ ಅದನ್ನ 2 ಭಾಗಿಸೋದು, ಅರ್ಧ ಮಾಡೋದು. ಇದ್ರ ವಿಸ್ತೀರ್ಣ ಎಷ್ಟಾತ್ ಹಂಗಾದ್ರೆ? ಎ ಗುಣಾಕಾರ ಬಿ ಡಿವೈಡೆಡ್ ಬೈ 2, ಅಥವಾ ಇದನ್ನ ಹೆಂಗ್ ಹೇಳ್ಬೋದು? ಎ ಬಿ ಬೈ 2, ಎ ಬಿ ಬೈ 2, ಎ ಗುಣಾಕಾರ ಬಿ ಭಾಗ್ಲೆ 2. ಇಷ್ಟಕ್ಕೆಲ್ಲಾರು ಒಪ್ತೀರಿ? ಲಂಬಕೋನ ತ್ರಿಭುಜದ ವಿಸ್ತೀರ್ಣಕ್ಕ ಯಾಕೆ ನಮಗ ಎ ಗುಣಾಕಾರ ಬಿ ಭಾಗ್ಲೆ 2 ಬಂತು ಅಂತ? ನಿಮ್ಗ ಎ ಬಿ ದ ಅರ್ಥನೂ ಗೊತ್ತಾಯ್ತು. ಏನು ಎ ಬಿ ಯು? ಲಂಬಕೋನ ತ್ರಿಭುಜದ ಎಂತಹ ಬಾಹುಗಳು? ಪರಸ್ಪರ ಲಂಬವಾಗಿರುವ ಬಾಹುಗಳು, ಪರಸ್ಪರ ಲಂಬವಾಗಿರುವ. ಈಗ ನಮಗೇನ್ ಬೇಕಾಗೈತಿ? ಕ್ವಶನ್ ನಮ್ಗೆ ಏನ್ ಬೇಕಾಗೈತಿ ಈಗ? ಓಕೆ, ಹಿಂಗ ಯಾವ್ದೋ ಒಂದು ನಮಗ ಬೇರೆ ಒಂದು ತ್ರಿಭುಜ ಐತಿಪ್ಪ. ಈಗ ಈ ತ್ರಿಭುಜ ಇದು 90 ಅಂಶ ಅಂತ ನಮಗೇನು ಗೊತ್ತಿಲ್ಲ. ಇಲ್ಲಿ ಯಾವ ಕೋನನು 90 ಡಿಗ್ರಿದ ಇಲ್ಲ ಅಂತಾನು ತಿಳ್ಕೊಂಡಿ. ಈಗ ನಾ ಇಲ್ಲಿ ನಿಮಗೆ 2 ವಿಷಯಗಳನ್ನು ಕೊಡ್ತೀನಿ. ಏನ್ ಕೊಡ್ತೀನಿ? ಒಂದು ಬಾಹು ಈ ಒಂದು ಬಾಹು 8 ಸೆಂಟಿಮೀಟರ್ ಐತಿ ಅಂತ ಹೇಳ್ತೇನೆ ನಾನು. ಅದಕ್ಕೆ ಆ ಬಾಹುಗೆ ನಾವು ಪಾದ ಅಂತ ಅಂದ್ಕೊಂಡು, ಯಾಕಂದ್ರೆ ಅದನ್ನ ಅದ್ರ ಮೇಲೆ ಇಟ್ಟಿದ್ದೇನೆ, ಅದನ್ನ ತ್ರಿಭುಜ ಹಿಂಗ್ ಇಟ್ಟಿದ್ದೇನಲ್ಲ, ಅದ್ ಕೆಳಗಾಗುವಂಗ ಇಟ್ಟಿದ್ದೇನೆ ಅದಕ್ಕೆ ನಾವು ಪಾದ ಅಂತ ನಾನು. ಮತ್ತೇನ್ ಕೊಡ್ತೇನೆ ನಾನು? ತ್ರಿಭುಜದ ಎತ್ತರವನ್ನು ಕೊಡ್ತೇನೆ ನಿಮಗೆ. 5 ಸೆಂಟಿಮೀಟರ್ ಐತಿ ಅಂತ ಹೇಳ್ತೇನೆ ನಾನು. ಎತ್ತರ ಹೆಂಗ ತಗೊಳ್ದು ಅಂತ ಹೇಳಿದ್ದೀನಿ ನಾನು ಹೋದ್ ಕ್ಲಾಸ್ ಒಳಗ. ಎತ್ತರ ಅಂದ್ರೆ ಏನದು? ಶೃಂಗ ಬಿಂದುವಿಂದ ಪಾದಕ್ ಬಂದ್ ಸೇರಿದ್ರೆ ಎತ್ತರ. ಹೆಂಗ್ ಸೇರ್ಬೇಕದು? ಹೆಂಗ್ ಬೇಕಾದಂಗ್ ಸೇರಿದ್ರೆ ನಡಿತೈತಿ? ಲಂಬವಾಗಿ ಸೇರ್ಬೇಕು. ಪಾದಕ್ಕೆ ಲಂಬವಾಗಿರ್ಬೇಕು. ನಾ ಹೇಳಿದ್ನಲ್ಲ ನಿಮ್ಗೆ ಹೋಸಲ, ಒಂದು ಲೋಲಕವನ್ನ ಬಿಟ್ಟಂಗ ಮ್ಯಾಲಿಂದ ದಾರಕ್ಕೆ ಕೆಳಗೆ ಕಬ್ಬಣ ಕಟ್ಟಿ ಹಿಂಗ ಉಪಯೋಗಿಸ್ತಾರಲ್ಲ, ಕಟ್ಟೋರ್ದು, ಮನಿ ಕಟ್ಟೋರ್ದು, ಅಂತದೊಂದು ಮ್ಯಾಲಿಂದ ಬಿಟ್ಟಂಗ ಅದು ಕೆಳಗೆ ಎಲ್ಲಿ ಟಚ್ ಆಕೈತಲ್ಲ ಅಲ್ಲಿ ಅದು ಲಂಬವಾಗಿ ಟಚ್ ಆಕೈತದ. ಸೊ ಇದಕ್ಕೆ ಎತ್ತರ ಅಂತಾರೆ. ಈಗ ನಾನು ನಿಮ್ಗೆ 5 ಸೆಂಟಿಮೀಟರ್ ಎತ್ತರ ಕೊಟ್ಟಿದ್ದೀನಿ. ಈಗ ನಾ ಏನ್ ಕೊಟ್ಟಿದ್ದೀನಿ? ಬಾಹುಗಳನ್ನು ಕೊಟ್ಟಿಲ್ಲ, 3 ಬಾಹುಗಳನ್ನು ಕೊಟ್ಟಿಲ್ಲ, ನಾನು ಎತ್ತರ ಕೊಟ್ಟಿದ್ದೀನಿ, ಮತ್ತ ಅದ್ರದ್ದು ಪಾದ ಕೊಟ್ಟಿದ್ದೀನಿ. ಪಾದ ಯಾಕಂತೇನೆ ಅದಕ್ಕ? ಯಾಕಂದ್ರ ಅದು ಈ ಲಂಬ ಏನ್ ಕೊಟ್ಟಿದ್ದೀನಿಲ್ಲ, ಆ ಲಂಬಕ್ಕ ಇದು ಲಂಬ ಆಗಿರ್ತೈತಿ. ಆ ಲಂಬ ಯಾವ್ದಕ್ಕೆ ಲಂಬ ಆಗಿರ್ತೈತಿ? ಈ ಪಾದಕ್ಕೆ, ಈ ಬಾಹುವಿಗೆ ಲಂಬ ಆಗಿರ್ತೈತಿ. ಆ ಲಂಬ ಎತ್ತರ ಏನೈತಲ್ಲ ಅದು ಯಾವ್ದಕ್ಕೆ ಲಂಬ ಆಗಿರ್ತೈತಿ? ಆ ಬಾಹುವಿಗೆ ನಾನು ಏನಾಗ್ತೇನೆ ಈಗ? ಪಾದ ಅನ್ನಕತ್ತೀನಿ. ಸೊ ಒಂದ್ ಯಾವ್ದೋ ಬಾಹು ಐತದು, ಆ ಬಾಹುವಿಗೆ ನಾನು ಅದರ ಅಭಿಮುಖವಾದ, ಅದರ ಎದುರುಗಡೆ ಇರುವಂತಹ ಒಂದು ಶೃಂಗ ಬಿಂದುವಿನಿಂದ ಒಂದೇನ್ ಹೇಳಿದ್ದೇನೆ? ಲಂಬ ಹೇಳಿದ್ದೇನೆ. ಸೊ ಈಗ ನನ್ಗೆ ಇದಕ್ಕೆ ಪಾದ ಮತ್ತೆ ಎತ್ತರ ಅಂತ ಕರಿತೇನೆ ನಾನು. ಇದನ್ನ ನಾನು ಬೇರೆ ರೀತಿಯಿಂದ ಮಾಡ್ಕೋಬಹುದಾಗಿತ್ತು. ತ್ರಿಭುಜವನ್ನ ಹಿಂಗ್ ಬೇರೆ ಕಡೆ ಇಟ್ಕೊಂಡ ಬೇರೆ ಒಂದು ಬಾಹುವನ್ನು ಪಾದವನ್ನಾಗಿ ಇಟ್ಕೊಂಡು ಮಾಡ್ಬೋದಾಗಿತ್ತು. ಓಕೆ, ಸೊ ಈಗ ನಾನು 2 ಕೊಟ್ಟಿದ್ದೀನಿ. ಈಗ ಇದರ ವಿಸ್ತೀರ್ಣ ಎಷ್ಟಾಕೈತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ನೀವೇನ್ ಹೇಳ್ಬೇಕು ನನಗೆ? ಇದ್ರ ವಿಸ್ತೀರ್ಣ, ಈ ತ್ರಿಭುಜದ ವಿಸ್ತೀರ್ಣ 40 ಆಕೈತಿ. 40 ಚದರ ಸೆಂಟಿಮೀಟರ್ ಆಕೈತಿ ಇದ್ರದ್ದು. 20 ಚದರ ಸೆಂಟಿಮೀಟರ್. ಇದ್ರ ವಿಸ್ತೀರ್ಣ ಎಷ್ಟಾಕೈತಿ ಅಂತಂದ್ರೆ 20 ಚದರ ಸೆಂಟಿಮೀಟರ್ ಇಷ್ಟ ಆಕೈತಿ. ಏನು? ಪಾದ ಏನೈತಲ್ಲ ಅದನ್ನ ಈಗ ನಾವು ಲಂಬಕೋನ ತ್ರಿಭುಜದಾಗ ಮಾಡಿದ್ವಲ್ಲ ಹಂಗ. ಆದ್ರೆ ಇಲ್ಲಿ ಲಂಬಕೋನ ತ್ರಿಭುಜದಾಗ ಏನಿತ್ತು?
ಎರಡು ಬಾಹುಗಳು ಪರಸ್ಪರ ಲಂಬ ಇದ್ವು. ಇಲ್ಲಿ ಎರಡು ಬಾಹುಗಳು ಇಲ್ಲ, ಯಾವ ಪರಸ್ಪರ ಲಂಬವಾದಂತಹ ಎರಡು ಬಾಹುಗಳೇ ಇಲ್ಲ. ಇಲ್ಲಿ ನಾವೇನ್ ಮಾಡ್ತೀವಿ, ಪಾದ ಗುಣಾಕಾರ ಎತ್ತರ ಮಾಡಿ ನೀವು ಏನ್ ಮಾಡ್ತೀರಿ, ಭಾಗಾಕಾರ 2 ಮಾಡ್ತೀರಿ. ನಿಮ್ಗೆಲ್ಲ ಗೊತ್ತೈತಿದು. ಪಾದ ಗುಣಾಕಾರ ಎತ್ತರ ಮಾಡಿ ಅದನ್ನ ಅರ್ಧ ಮಾಡ್ತೀರಿ, 20 ಚದರ ಸೆಂಟಿಮೀಟರ್ ಅಂತ ಉತ್ತರ ಬರ್ತೈತಿ. ಕರೆ ಕ್ವಶನ್ ಅಂದ್ರೆ ನಂದು ಇದು ಯಾಕೆ ಸರಿ ಆಗ್ತೈತಿ. ಈಗ ನಾವು ಮ್ಯಾಲಿಂದ ಮಾತ್ರ ನೋಡಿದ್ವಿ ಯಾಕೆ ಸರಿ ಆಕೈತಿ ಅಂತ. ಯಾಕಂದ್ರೆ ಆಯತವನ್ನು ಪೂರ್ತಿಗೊಳಿಸ್ತೀವಿ. ಅಲ್ಲಿ ಆಯತ ಪೂರ್ತಿಗೊಳಿಸಿದ ಕೂಡಲೇ ನಮಗೆ ಆಯತದ ವಿಸ್ತೀರ್ಣ ಗೊತ್ತಿತ್ತು, ಅದನ್ನ ನಾವು ನೋಡ್ಕೊಂಡಿದ್ವಿ ಯಾಕೆ ಅನ್ನೋದು, ಆಯತದ ವಿಸ್ತೀರ್ಣ ಅನ್ನೋದು. ಆಮೇಲೆ ಆಯತದ ಅರ್ಧ ಇತ್ತದು. ಬಟ್ ಇಲ್ಲಿ ಯಾಕೆ ಇಲ್ಲಿ ಯಾಕಿದು 8 ಗುಣಾಕಾರ 5 ಮಾಡಿ ಬಂದ ಉತ್ತರವನ್ನ ಅರ್ಧ ಮಾಡಿದ್ರ ಸರಿಯಾದ ಉತ್ತರ ಇಲ್ಲಿ ಯಾಕೆ ಬರ್ತೈತಿ? ಸರ್ ಇದು ಸಮಾಂತರ ಸಮಾಂತರ ಚತುರ್ಭುಜ ಆಕೈತ್ರಿ. ಅಲ್ಲ ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ. ನಮಗ ಆಯತದ ವಿಸ್ತೀರ್ಣ ಹೆಂಗ್ ತೆಗಿಯೋದು ಗೊತ್ತೈತಿ, ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಹೆಂಗ್ ತೆಗಿಯೋದು ಗೊತ್ತೈತಿ. ಈಗ ಅವನಷ್ಟ ಉಪಯೋಗಿಸ್ಕೋಬಹುದು ನಾನು. ಮತ್ತೇನಾರ ಈಗ ಪುಸ್ತಕದಾಗಿನ ಫಾರ್ಮುಲಾಗಳನ್ನ ಡೈರೆಕ್ಟ್ ಆಗಿ ಉಪಯೋಗಿಸೋಂಗಿಲ್ಲ. ಈಗ ನಾವ್ ಏನ್ ಬಳಸಬಹುದು ನಾವು, ಈಗ ನಾವ್ ಏನ್ ಮಾಡಿದೇವಲ್ಲ ಅದನ್ನಷ್ಟ ನಾವೇನ್ ಮಾಡಿದೇವೆ. ಈಗ ಆಯತದ ವಿಸ್ತೀರ್ಣ ಹೆಂಗ್ ತೆಗಿಯೋದು ಮತ್ತ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಹೆಂಗ್ ತೆಗೆಯೋದು ಅನ್ನೋದನ್ನ ಮಾಡಿದ್ವಿ. ಈಗ ಒಂದ್ ನಿಮಿಷ ಎಲ್ಲರೂ ಯೋಚನೆ ಮಾಡ್ರಿ. ಯೋಚನೆ ಮಾಡಿ ಯಾರಿಗೆ ನಿಮ್ಗೆ ಹೇಳಕ್ ಬರ್ತೈತಲ್ಲ ಕೈ ಎತ್ರಿ. ಈಗ ಇದ್ರ ಉತ್ತರ ಗೊತ್ತೈತಿ ನಿಮಗೆ. ಈಗ 20 ಚದರ ಸೆಂಟಿಮೀಟರ್ ಆಕೈತಿ ಅಂತ. ಖರೆ ಯಾಕೆ ಆಕೈತಿ ಅನ್ನೋದು ನನಗೆ ಹೇಳ್ಬೇಕು ಈಗ ಅಷ್ಟ. ಸರಿ ನಾ ಹೇಳ್ತೇನ್ರಿ. ಹೇಳು ಕೀರ್ತಿ, ಹೇಳು. ಅಲ್ರಿ ಅಶ್ವಿನಿ ರೀ. ಹೇಳು. ತ್ರಿಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ ಇಂಟು 1/2 ಅಂತ ಐತ್ರಿ. ಅದಕ್ಕೆ ಇದನ್ನ ಗುಣಿಸಿರ್ರಿ 40 ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಆಕತ್ರಿ. ಇದನ್ನ ಅರ್ಧ ಮಾಡಿರ್ರಿ 40 ಡಿವೈಡೆಡ್ ಬೈ 2 ಮಾಡಿರ್ರಿ 20 ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಆಕತ್ರಿ. ಅದನ್ನ ನಾನು ಕೇಳಿದ್ನಿ. ಈಗ ಯಾಕದು ಪಾದ ಗುಣ್ಲೆ ಎತ್ತರ ಭಾಗ್ಲೆ 2 1/2 ಪಾದ ಗುಣ್ಲೆ ಎತ್ತರ ಯಾಕದು ಅಂತ ಐತ್ರಿ ಅಂತ ಹೇಳ್ಬೋದ್ರಿ. ಪುಸ್ತಕದಾಗ ಐತಿ ಅಂತಲ್ಲ, ಅದ್ ಯಾಕೆ ಹಂಗ ಆಕೈತಿ. ಈಗ ನಾ ಏನ್ ಕೇಳಾಕತ್ತೀನಿ, ಇದರ ಉತ್ತರ 20 ಚದರ ಸೆಂಟಿಮೀಟರ್ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಪಾದ ಗುಣಾಕಾರ ಎತ್ತರ ಮಾಡಿ ಅದನ್ನ 2 ಭಾಗಿಸ್ಬೇಕು ಅನ್ನೋದು ನಿಮ್ಗೆಲ್ಲರಿಗೂ ಈಗ ಪುಸ್ತಕಲ್ಲೇ ತಿಳಿದೈತಿ. ಅದು ಯಾಕೆ ಸರಿಯಾದ ವಿಸ್ತೀರ್ಣವನ್ನು ಕೊಡ್ತೈತಿ, ಅದು ಸರಿಯಾದ ವಿಸ್ತೀರ್ಣ ಕೊಡ್ತೈತಿ ಅಂತ ಯಾರು ಪ್ರೂವ್ ಮಾಡ್ತೇರಿ. ಆಯತದ ವಿಸ್ತೀರ್ಣ ಅದು ನಾವು ಉದ್ದ ಗುಂಡ್ಲೆ ಅಗಲ ಯಾಕೆ ಮಾಡ್ಬೇಕು ಅನ್ನೋದು ನಾವು ಈಗಾಗಲೇ ನೋಡಿದೀವಿ. ಯಾಕೆ ಉದ್ದ ಗುಂಡ್ಲೆ ಅಗಲ ಆಕೈತಿ, ಉದ್ದ ಪ್ಲಸ್ ಅಗಲ ಆಗುದಿಲ್ಲ ಯಾಕ ಎಲ್ಲರಿಗೂ ನಿಮಗ್ ಗೊತ್ತೈತಿ, ಕನ್ವಿನ್ಸ್ ಆಗೈತದು. ಹಂಗ ಲಂಬಕೋನ ತ್ರಿಭುಜದ ವಿಸ್ತೀರ್ಣ 2 ಪರಸ್ಪರ ಲಂಬವಾಗಿರುವಂತಹ ಬಾಹುಗಳನ್ನು ಗುಣಿಸಿ ಅರ್ಧ ಮಾಡಿದ್ರೆ ಬರ್ತೈತಿ ಅನ್ನೋದನ್ನು ನಾವು ನೋಡಿದೀವಿ. ಆದ್ರೆ ಈಗ ನಾವು ಯಾವ್ದಾರ ಒಂದು ತ್ರಿಭುಜ ಐತಿದು, ಇದು ಸಂಪೂರ್ಣವಾಗಿ ಅಸಮಬಾಹು ತ್ರಿಭುಜ ಇರಬಹುದು. 3 ಬಾಹುಗಳು ಒಂದಕ್ಕೊಂದು ಸಮ ಇಲ್ಲ ಅಂತ ತಿಳ್ಕೊರಿ. ಈಗ ನಿಮಗೇನ್ ಕೊಟ್ಟಿದ್ದೀನಿ ನಾನು, ಪಾದ ಕೊಟ್ಟಿದ್ದೀನಿ, ಎತ್ತರ ಕೊಟ್ಟಿದ್ದೀನಿ. ಪಾದ ಗುಂಡ್ಲೆ ಎತ್ತರ ಬಾಗ್ಲೆ 2 ಮಾಡಿದ್ರೆ ವಿಸ್ತೀರ್ಣ ಸರಿಯಾಗಿ ಬರ್ತೈತಿ ಅಂತ ಯಾರು ಪ್ರೂವ್ ಮಾಡ್ತೀರಿ, ಅದಕ್ಕೆ ಕಾರಣ ಯಾರು ಕೊಡ್ತೀರಿ ಅಂತ ಕೇಳಾಕತ್ತೇನೆ ನಾನು. ಈಗ ಕೈ ಎತ್ತಿ ಯಾರು. ಸರಿ ನಾ ಕಾರಣ ಕೊಡ್ತೇನ್ರಿ. ಅಂದ್ರಿ ಅಲ್ಲಿ ಇನ್ನೊಂದ್ ಲಂಬಕೋನ ತ್ರಿಭುಜ ಉಂಟಾಕೈತ್ರಿ. ಎಲ್ಲಿ ಲಂಬಕೋನ ತ್ರಿಭುಜ ಉಂಟಾಯ್ತು? ಇದ್ರ ವಿಕರ್ಣದ ಮ್ಯಾಲ ಮತ್ತೊಂದ್ ತ್ರಿಭುಜ ಆಕೈತ್ರಿ. ಓಕೆ, ಈಗ ಹೆಸರು ಕೊಡೋಣ ಅಂತೀನಿ. ಈಗ ಇದಕ್ಕೆ ಸಪೋಸ್ ನಾನು ಎ ಅಂತ ಹೆಸರು ಕೊಡ್ತೀನಿ. ಇದಕ್ಕೆ ಆಮೇಲೆ ಈ ಲಂಬ ಪಾದವನ್ನ ಎಲ್ಲಿ ಮುಟ್ಟಿತ್ಲ, ಪಾದಕ್ಕೆ ಎಲ್ಲಿ ಇದು ಲಂಬ ಸ್ಪರ್ಶ ಆಗೈತಲ್ಲ, ಇದಕ್ಕೂ ಒಂದು ಹೆಸರು ಕೊಡೋಣ. ಇದಕ್ಕೆ ಡಿ ಅಂತ ಕೊಡೋಣ. ಈಗ ಹೇಳ್ರಿ ನನಗ ಏನು ಮಾಡಬಹುದು? ಅನುಷ ಏನ್ ಹೇಳಾಕತ್ತಿದ್ದಿ ನೀನು? ಈಗ ಸರಿಯಾಗಿ ಹೇಳಿ ನೋಡಿ. ನೀ ಏನ್ ಹೇಳಾಕತ್ತಿದಿಲ್ಲ ಅದನ್ನ ಕರೆಕ್ಟ್ ಆಗಿ ಹೇಳಿ ನೋಡಿ. ಸರಿ, ಎಸಿ ವಿಕರ್ಣದ ಮೇಲ್ರಿ ಇನ್ನೊಂದು ತ್ರಿಭುಜ ರೀ. ಇನ್ನೊಂದು ತ್ರಿಭುಜ? ಅದು ಲಂಬಕೋನ ತ್ರಿಭುಜ ರೀ. ಸರಿ ನಾ ಹೇಳ್ತೇನ್ರಿ. ಅಲ್ಲ ಅನುಷ, ಹಂಗ್ ಮಾಡಿದ್ರೆ ಏನು ಹೆಲ್ಪ್ ಆಗುದಿಲ್ಲ. ಎಸಿ ಮೇಲೆ ನೀನೊಂದು ಲಂಬಕೋನ ತ್ರಿಭುಜ ತೆಗೆದ್ರೆ ಅಂತಂದ್ರ ಅನೇಕ ಕೋನ ತ್ರಿಭುಜಗಳನ್ನ ತೆಗಿಬಹುದು ನಾನು ಎಸಿ ಮೇಲೆ ಇಟ್ಕೊಂಡು. ಎಷ್ಟು ಅಳತೆ ಲಂಬಕೋನ ತ್ರಿಭುಜ ಇಟ್ಕೋಬೇಕು, ಆಮೇಲೆ ಅದರಿಂದ ಏನ್ ಹೆಲ್ಪ್ ಆಕೈತಿ ನನ್ಗೆ ಗೊತ್ತಾಗತ್ತಿಲ್ಲ. 8 ಮತ್ತು 5 ಇಟ್ಕೋಬೇಕ್ರಿ.
8 ಮತ್ತು 5 AC ಈಗಾಗಲೇ ಫಿಕ್ಸ್ ಐತಲ್ಲ, ಅದ್ರ ಮೇಲೆ ಹೆಂಗೆ 8 ಇಟ್ಕೋತೀನಿ? ಇನ್ನು AC ಅನ್ನೋದು ಈಗಾಗಲೇ ಫಿಕ್ಸ್ ಐತದ, ಎಷ್ಟೋ ಸೆಂಟಿಮೀಟರ್ ಐತದ, ಅದು 7 ಸೆಂಟಿಮೀಟರ್ ಇರ್ಬೋದು, 6.5 ಸೆಂಟಿಮೀಟರ್ ಇರ್ಬೋದು, ಏನೋ ಐತದ ಈಗಾಗಲೇ AC. ಓಕೆ, ಈಗ ಮತ್ತೆ ಯಾರು ಕೇಳ್ತೀನಿ, ಇನ್ನೊಬ್ರಿಗೆ ಯಾರಿಗಾರು ಚಾನ್ಸ್ ಕೊಡ್ತೀನಿ. ಈಗ ಮೇಘನಾ ಉಪ್ಪಿನ್, ನೀನು ಕೈ ಎತ್ತಿದ್ದಿ, ಏನ್ ಹೇಳ್ತಿ? ಏಡಿ ಲಂಬದಿಂದ ಸರಿ ಸಿ ಚಂಕಾರಿ ಒಂದು ಆಯತ ಉಂಟಾಕೇತ್ರಿ. ಏನ್ ಮಾಡ್ಲಿಕ್ಕೆ ನಾನು ಹೆಂಗ ಆಯತ ಹೆಂಗ್ ಮಾಡ್ಕೊಳ್ಳೋದು ಹೇಳಿ ನೋಡ್ನು. ಏನ್ ಮಾಡ್ಕೊಳ್ಳ ನಾನು? ಆ ಏಡಿಂತ್ರ ಸಿ ಸಿದಾಗೆ ನಡ್ಕೊಂಡ್ರಿ ಆ ಸಿ ಕೊಡ್ತೋದ್ರಿ. ಹಿಂಗ್ ಮಾಡ್ಕೊಳ್ಳಿ ಹಾ ರೀ. ಅಂದ್ರೆ ಏನ್ ಹೇಳ್ಬೇಕು ನಾನೀಗ? ಬಿಸಿಗೆ ಸಮಾಂತರವಾಗಿ ನಾ ಏನ್ ಮಾಡಕತ್ತೀನಿ? ಬಿಸಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಹೇಳ್ಕೊಂಡು ಬಿಸಿಗೆ ಸಮಾಂತರವಾಗಿ ಮತ್ತೇನ್ ಮಾಡ್ಕೋಬೇಕು ನಾನು? ಇನ್ನೊಂದು ಈ ಆಯತ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಕೋಬೇಕು ಹೇಳಿ ನೋಡಂಗಾರ? ಅದ್ರ ಸಮಾನ ರೀ. ಅದಕ್ಕೆ ಹೆಂಗ್ ಹೇಳ್ಬೇಕು ನಾನು? ಸಿ ಸಮಾನ ರೀ. ಎಡಿಗೆ ಸಮಾಂತರವಾಗಿ ಇನ್ನೊಂದು ಹೇಳ್ಕೊಳ್ಳಿ, ಹಿಂಗ ಹೇಳಕತ್ತೀನಿ. ಏನ್ ಹೇಳಕತ್ತೀರ? ಕೀರ್ತಿ ಮತ್ತು ಖುಷಿ ನೀವ್ ಹಿಂಗ ಹೇಳಕತ್ತೀರೋ ಬೇರೆ ಹೇಳಕತ್ತೀರೋ? ಹಿಂಗಾರಿ. ಈ ತರ ಮಾಡಿದ್ವಿ. ಆಮೇಲೆ ನೀವ್ ಎರಡು ಎಲ್ಲಿ ಛೇದಿಸ್ತಾವಲ್ಲ, ಇದಕ್ಕೊಂದ್ ಬೇಕಾದ್ರೆ ಹೆಸರು ಕೊಡೋಣ. ನಾವೀಗ ಇಲ್ಲಿ ಹೆಸರು ಕೊಡೋಣ. ಏನ್ ಕೊಡೋಣ? ಇದಕ್ಕೆ ಇ ಅಂತ ಹೆಸರು ಕೊಡೋಣ. ಯಾವ ಬಿಂದುವೆ? ಈ ಬಿಂದುವೆ. ಓಕೆ, ಈಗೇನಾಯ್ತು ಕೀರ್ತಿ, ಅನುಷ? ಅದ್ರ ಸಮಾನ ಆತ್ರಿ. ಅದು ರೀ ಏನ್ ಸಮ ಆತು? ಸರಿಯಾಗಿ ಬಾಹುಗಳ ಹೆಸರುಗಳು ಅದಾವ ನೋಡ್ರಿ ಇಲ್ಲಿ, ಅದನ್ನ ಹೇಳಿ. ಎ ಡಿ ಸಿ ಒಂದ್ ತ್ರಿಭುಜ ಉಂಟಾಗೇತ್ರಿಲ್ರಿ, ಅಲ್ಲಿ ಮ್ಯಾಲೂ ಹಂಗ ಉಂಟಾಗೇತ್ರಿ. ಎ ಡಿ ಸಿ ಹೆಂಗ ತ್ರಿಭುಜ ಐತಿಲ್ಲ, ನೀನ್ ಹೇಳಕತ್ತಿದ್ದಿ ಎ ಇ ಸಿ ಆ ತ್ರಿಭುಜ ಎರಡು ಸೇಮ್ ಅದಾವು ಅಂತ ಹೇಳಕತ್ತಿದ್ದಿ. ಎ ಡಿ ಸಿ ತ್ರಿಭುಜ ಮತ್ತು ಎ ಇ ಸಿ ತ್ರಿಭುಜ ಎರಡು ಸೇಮ್ ಅದಾವು ಅಂತ ಹೇಳಕತ್ತಿದ್ದಿ, ಹೌದು? ಈಗ ಕರೆಕ್ಟ್, ನಾ ಒಪ್ತೇನೆ ಇದಕ್ಕೆ. ಎಲ್ಲಾರು ಒಪ್ತಿರಲ್ಲ ಇದಕ್ಕೆ? ನಮಗೆ ನೋಡಿ, ನಾವ್ ಎಲ್ಲಿ ಹೋಗ್ಬೇಕಾಗೈತಿ? ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಬೇಕಾಗೈತಿ. ನಮ್ಗೆ ಏನ್ ಬೇಕಾಗೈತಿ? ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಬೇಕಾಗೈತಿ. ಈಗ ನಮ್ಗೆ ಏನ್ ಗೊತ್ತಾಯ್ತು? ಒಂದೇನೋ ನಾವು ಮಾಡ್ಕೊಂಡಿವಿ. ಇಲ್ಲಿ ಮಾಡ್ಕೊಂಡಾಗ ಏನಾಯ್ತು ನಮ್ಗೆ? ಅದು ಎ ಡಿ ಸಿ ತ್ರಿಭುಜದ ಅಂತದ ಒಂದು ಉಂಟಾಯ್ತು ಇಲ್ಲಿ, ಇನ್ನೊಂದು ತ್ರಿಭುಜ ಎ ಇ ಸಿ. ಇನ್ನು ಮುಂದೆ ಏನ್ ಮಾಡೋದು ಕೀರ್ತಿ ಹೇಳು? ಇಚಕು ಒಂದ್ ಹಿಂಗ ಉಂಟಾಕೇತ್ರಿ, ಎ ಡಿ ಬಿ ಅಂತಂದ್ರಿ. ಓಕೆ, ಕೀರ್ತಿ ಏನ್ ಹೇಳಕತ್ತಾಳ ಅಂದ್ರ, ನಾವೇನ್ ಮಾಡೋಣ ಈಗ ಬಿ ಗೆ ಸಮಾಂತರವಾಗಿ ಇದನ್ನೇನೈತಿಲ್ಲ ಇದು ರೇಖೆ, ಇದನ್ನ ಇನ್ನೊಂದ್ ಸ್ವಲ್ಪ ಈ ಕಡೆ ವೃದ್ಧಿಸ್ಕೊಂಡ್ರಿ ಅಂತ ಹೇಳಕತ್ತಾಳ ನೋಡ್ರಿ. ಇದನ್ನೆಲ್ಲ ನಾ ಶಬ್ದಗಳನ್ನ ಸರಿಯಾಗಿ ನೋಡ್ಕೊಳ್ರಿ. ಇದನ್ನ ಹಂಗ ಮುಂದುವರ್ಸ್ಕೊಂಡ್ ಹೋಗ್ರಿ ಅಥವಾ ವೃದ್ಧಿಸಿರಿ ಅಂತ. ನಾವು ವೃದ್ಧಿಸಿರಿ. ಈ ಬಿ ಗೆ ಸಮಾಂತರವಾದ ರೇಖೆ ಐತಲ್ಲ, ಅದನ್ನ ಇನ್ನೊಂದ್ ಸ್ವಲ್ಪ ಎಡಭಾಗಕ್ಕ ವೃದ್ಧಿಸ್ಕೊಂಡ್ವಿ ನಾವು. ಆಮೇಲೆ ಏನ್ ಮಾಡಿದ್ವಿ? ಇನ್ನೊಂದು ಲಂಬವನ್ನ, ಈಗ ನಾವು ಬಿ ಗೆ ಲಂಬವನ್ನು, ಇನ್ನೊಂದು ಲಂಬವನ್ನು ಈ ಕಡೆ ಭಾಗಕ್ಕ ಎಳೆಯೋಣ. ಹೇಳಿದ್ವಿ, ಹೌದಾ? ಇದಕ್ಕೆ ನಾವೇನಂತ ಹೆಸರು ಕೊಡೋಣ? ಇನ್ನೊಂದು ಇಲ್ಲಿ ಎರಡು ಏನ್ ಕೂಡ್ತಾವಲ್ಲ ಇಲ್ಲಿ, ಇದಕ್ಕೆ ಇನ್ನೊಂದು ಹೆಸರು ಕೊಡೋಣ ನಾವು ಎಫ್ ಅಂತ ಹೆಸರು. ಮುಂದೆ ಏನ್ ಮಾಡೋದು ಕೀರ್ತಿ? ಅದು ಹತ್ರ ಅರ್ಧಾನ ಆತ್ರಿ. ಹಾ, ಈಗ ಕೀರ್ತಿ ಏನ್ ಹೇಳಕತ್ತಾಳ ಅಂದ್ರ ಅದನ್ನ ಹೆಂಗ್ ಹೇಳ್ಬೇಕು ನೋಡ್ಕೋ. ಈಗ ಕೀರ್ತಿ ನೆಕ್ಸ್ಟ್ ಟೈಮ್ ಇಂದ ಹೆಂಗ್ ಹೇಳ್ಬೇಕು ನೋಡ್ರಿ. ಈಗ ತ್ರಿಭುಜ ಎ ಬಿ ಡಿ, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಯಾವ್ದು ಸಮ ಇರ್ತೈತಿ? ಇನ್ನೊಂದು ತ್ರಿಭುಜ ಎ ಡಿ ಸಿ ರೀ. ಎ ಎಫ್ ಬಿ ರೀ. ಎ ಎಫ್ ಬಿ, ಎ ಎಫ್ ಬಿ. ಓಕೆ, ಓಕೆ. ಇನ್ನೇನ್ ಮಾಡೋದು? ಈಗೇನ್ ಮಾಡೋದು ನೀವ ಯೋಚನೆ ಮಾಡ್ರಿ. ಓಕೆ, ಇನ್ನೇನ್ ಮಾಡೋದು ನೆಕ್ಸ್ಟ್? ಸರ್ ಮುಂದಿನ ಸ್ಟೆಪ್ಸ್ ನಾ ಹೇಳ್ಬೋದ್ರಿ? ಬಸವನಗೌಡ ಹೇಳ್ತಾನಂತ ಮುಂದಿನ ಸ್ಟೆಪ್. ಓಕೆ, ಹೇಳು ಬಸವನಗೌಡ. ಈಗ ನೆಕ್ಸ್ಟ್ ಸ್ವಲ್ಪ ಇನ್ನೊಬ್ಬರಿಗೆ ಅವಕಾಶ ಕೊಡೋಣ. ಈಗ ಕೀರ್ತಿ ಗುಡ್ ವರ್ಕ್. ಈಗ ನೆಕ್ಸ್ಟ್ ಬಸವನಗೌಡ ಕೇಳೋಣ ಏನ್ ಮಾಡ್ತಾನಂತ ಹೇಳಿ. ಬಸವನಗೌಡ ಹೇಳು. ಸರ್, ನಾವ್ ಆಯತದ ವಿಸ್ತೀರ್ಣ ಕಂಡು ಹಿಡಿಬೇಕಂದ್ರೆ ಅದ್ರ ಲೆಂತ್ ಇಂಟು ಬ್ರೆಡ್ತ್ ಮಾಡ್ತೇವ್ರಿ.
ಲೆಂತ್ ಇಂಟು ಬ್ರೆಡ್ತ್ ಮಾಡ್ತೀವಿ. ಹಾ, ಹಂಗ ಇಲ್ಲಿ ಮಾಡೋದ್ರಿ ಇಲ್ಲಿ ಯಾವ ಎಂಟು ಆಯತದ ಇಂಟು ವಿಸ್ತೀರ್ಣ ಯಾವ ಆಯತದ ವಿಸ್ತೀರ್ಣ ತಗೊಳ್ಳೋಣ? ಸರ್ ಪೂರ್ತಿ ರೀ. ಪೂರ್ತಿ ಅಂದ್ರೆ ಹೆಸರು ಹೇಳದ್ರದ್ದು ಸರ್ ಹೆಸರು ಐತಲ್ಲ ಹಂಗ ಅದಕ್ಕೂ ಹೆಸರು ಐತಿ. ಸರ್ FBCE. ಓಕೆ, ಎಲ್ಲಾರು ನೋಡ್ರಿ, ಈಗ ಇಲ್ಲೊಂದು ದೊಡ್ಡದೊಂದು ಆಯತ ಉಂಟಾಗೈತಲ್ಲ, ಯಾವ್ದು ಅವ್ನು ಹೇಳಕತ್ತಾನು FBCE. ಲಕ್ಷ ಕೊಡ್ರಿ ಅದ್ರ ಕಡೆ. FBCE ಒಂದು ದೊಡ್ಡದೊಂದು ಆಯತ ಉಂಟಾಗೈತಿ. ಇದು ಆಯತ ಅಂತ ಗ್ಯಾರಂಟಿ ಐತಲ್ಲ ನಮ್ಗ? ಗ್ಯಾರಂಟಿ ಐತಿ. ಯಾಕ? BC ಗೆ ಸಮಾಂತರವಾಗಿ ನಾನು FE ರೇಖೆಯನ್ನ ಎಳೆದಿದ್ದೇನೆ. ನೆನಪೈತಿ ನಿಮ್ಗ? F ಮತ್ತು E ಮೂಲಕ ಹಾದು ಹೋಗುವಂತ ಒಂದು ಏನ್ ರೇಖೆ ಐತಲ್ಲ, ಅದು BC ಗೆ ನಾವು ಸಮಾಂತರವಾಗಿ ರಚಿಸಿಕೊಂಡಿದ್ದೇವೆ. ಮತ್ತೇನ್ ಮಾಡಿದ್ದೇವೆ ನಾವು? ಈ EC ಮತ್ತು BF ಗಳು ಇವು ಹೆಂಗದವು? AD ಹೆಂಗ ಲಂಬ ಐತಲ್ಲ ಪಾದಕ್ಕ, ಹಂಗ ಇವನು ಸಹಿತ ನಾವೇನ್ ಮಾಡಿದೀವಿ? ಲಂಬವಾಗಿನ ರಚಿಸಿಕೊಂಡಿದ್ದೇವೆ. ಆದ್ದರಿಂದ FBCE ಒಂದು ಆಯತ ಖಂಡಿತ ಆಯ್ತಂತ ನಾವು ಹೇಳ್ಬೋದು. ಯಾಕಂದ್ರೆ ಆಯತ ಆಗ್ಬೇಕಾದ್ರೆ ಏನಾಗ್ಬೇಕು? ಆಯತ ಆಗ್ಬೇಕಾತಂದ್ರ ಏನಾಗ್ಬೇಕು? ಒಳಗಿನ ಕೋನಗಳು ಹೆಂಗಿರ್ಬೇಕೆಲ್ಲ 90 ಡಿಗ್ರಿ ಇರಬೇಕು. ಆ ಚತುರ್ಭುಜದ ಒಳಕೋನಗಳು 4 ಕೋನಗಳು ಹೆಂಗಿರ್ತಾವ? 90 ಡಿಗ್ರಿ ಇರ್ತಾವ ಆಯತ ಆಗ್ಬೇಕಾತಂದ್ರ. ಇಲ್ಲಿ 90 ಡಿಗ್ರಿ ಅದಾವು, ಯಾಕಂದ್ರೆ ನಾವು ಹಂಗ ರಚನೆ ಮಾಡ್ಕೊಂಡಿದ್ದೇವೆ ಅದನ್ನ. ಓಕೆ, ಸೊ ಇದು FBCE ಅನ್ನೋದು ಒಂದು ಡೆಫಿನೆಟ್ಲಿ ಒಂದು ಆಯತ ಐತಿ. ಓಕೆ, ಬಸ್ ನೋಡ ಮುಂದುವರ್ಸು ಈ ಆಯತ ನೋಡೋಣ. ಈಗ ನಾವ್ ಲೆಂತ್ ಇಂಟು ಬ್ರೆಡ್ತ್ ಮಾಡ್ಬೇಕ್ರಿ. ಅಂದ್ರ ಈಗ ಲಂಬ ಕೋನ ತ್ರಿಭುಜದ ಅಷ್ಟೇ ಗೊತ್ತ್ರಿ, 5 ಸೆಂಟಿಮೀಟರ್ ಐತ್ರಿ. ಅದ್ ಎತ್ತರ ಸೇಮ ಇರ್ತೈತಲ್ರಿ, ಅದಕ್ಕ ಅದ್ರ ಬ್ರೆಡ್ತ್ ಬಾಜುಕಿನ್ ಬಾಹುನು 5 ಸೆಂಟಿಮೀಟರ್ ಇರ್ತೈತ್ರಿ. ವೆರಿ ಗುಡ್. ಅದ್ ಹೆಂಗ್ ಹೇಳೋದು ನೋಡಿ. ಈಗ ನೀನ್ ಹೇಳಕತ್ತಿಲ್ಲ ಬಸನ್ ಕೂಡ, ಇದನ್ನ ಹೇಳೋದನ್ನು ಕಲ್ಕೋಬೇಕು ನೀವು ಕ್ಲಾಸ್ ಒಳಗೆ. ಇದ್ ಹೆಂಗ್ ಹೇಳುದು? BF ಈಕ್ವಲ್ ಟು BF ಐತಲ್ಲ ಅಲ್ಲಿ, ಅಥವಾ ನೀವು CE ತಗೋಬಹುದು, ಯಾವ್ದಾದ್ರು ಒಂದು ಬಾಹು ತಗೋರಿ. ಅದು ಸಹಿತ 5 ಸೆಂಟಿಮೀಟರ್ನೇ ಇರ್ತೈತಿ. ಅದು ಸಹಿತ 5 ಸೆಂಟಿಮೀಟರ್ನೇ ಇರ್ತೈತಿ, ಹೌದಿಲ್ಲ? ಆಮೇಲೆ BC ಬಾಹು ಏನೈತಿಲ್ಲ ಅದೇನೈತಿ? 8 ಸೆಂಟಿಮೀಟರ್ ಐತಿ. BC ಬಾಹು ಒಂದ್ ಐತಿ ಅಲ್ಲ, ಅದು 8 ಸೆಂಟಿಮೀಟರ್ ಐತಿ. ಅದಕ್ಕ ಈಗ BFEC ಈ ಒಂದು ಆಯತದ ವಿಸ್ತೀರ್ಣ ಎಷ್ಟಾತ್? ಹಂಗಾದ್ರ ಈ ದೊಡ್ಡ ಆಯತದ ವಿಸ್ತೀರ್ಣ ಎಷ್ಟಾತು ಸರ್? 8 × 5 40 ಚದರ ಸೆಂಟಿಮೀಟರ್. ಹಾ, ಈಗ ಮತ್ತೇನ್ ಮಾಡ್ತೀನಿ? ನೆಕ್ಸ್ಟ್ ಏನ್ ಹೇಳ್ತೀನಿ ಸರ್? ಅದ್ರ ಅರ್ಧ ಮಾಡ್ಬೇಕ್ರಿ. ಯಾಕ? 2/2 ಐತ್ಲಾರಿ ಸರಿ. ತ್ರಿಭುಜ ABC ಯ ವಿಸ್ತೀರ್ಣ ಬೇಕಾಗೈತಿ ನಮಗೆ. ತ್ರಿಭುಜ ABC ಯ ವಿಸ್ತೀರ್ಣ ಬೇಕಾಗೈತಿ. ಈ ತ್ರಿಭುಜದ ವಿಸ್ತೀರ್ಣ ಆ ದೊಡ್ಡ ಆಯತ ಏನೈತಲ್ಲ FBCE ಅದರ ಅರ್ಧ ಆಯ್ತಂತ ಹೆಂಗ್ ಹೇಳ್ತೀರಿ ನೀವು? ಯಾವ ಕಾರಣದಿಂದ ಹೇಳ್ತೀರಿ ನೀವು ಅದರ ಅರ್ಧ ಆಯ್ತಂತ? ಸರ್, AEC is equals to ADC. AEC equal to ADC ಒಪ್ಪಿದೇನೋ ಇದಕ್ಕೆ? AEC ತ್ರಿಭುಜ ಐತಲ್ಲ ನೋಡ್ರಿ, ಆ ಕಡೆ ಲಕ್ಷ ಕೊಡ್ಬೇಕು ನೀವು ಆ ಹೆಸರುಗಳ ಕಡೆ. AEC ತ್ರಿಭುಜ ಐತಲ್ಲ, ಅದು ತ್ರಿಭುಜ ADC ಗೆ ಸಮ ಐತಿ. ಒಪ್ಪಿದೇನೋ ಇದನ್ನ? ಆಮೇಲೆ ಸರ್, ಅಂಡ್ ADB is equals to AFB. ಹಾ, ಇದನ್ನು ಒಪ್ಪಿದೇನೋ? ಏನು? ತ್ರಿಭುಜ ADB ಐತಲ್ಲ, ತ್ರಿಭುಜ ADB ಐತಲ್ಲ, ಅದು ತ್ರಿಭುಜ AFB ಗೆ ಸಮ ಐತಿ. ತ್ರಿಭುಜ AFB ಗೆ ಸಮ ಐತಿ. ಹಾ, ಓಕೆ. ಸೊ ವಾಟ್ ಮುಂದೇನು? ಸರ, ಪೂರ್ತಿ ಆಯ್ತದ ತ್ರಿಭುಜ ಐತಲ್ರಿ, ಅದ್ ಅರ್ಧ ಆಕೇತ್ರಿ. ಅದಕ್ರಿ ನಾವ್ ಗೊತ್ತಾಗೈತಿ ನಿನಗೆ ಗೊತ್ತಾಗೈತಿ, ಅದ್ರ ಕಾರಣ ಗೊತ್ತಾಗೈತಿ. ಗುಡ್. ಮತ್ತೆ ಯಾರು ಹೇಳ್ತಿರಿದನ? ಇನ್ನೊಬ್ರು ಏನಾದ್ರು ಹೇಳ್ತಿರಿದನ ಸರಿಯಾಗಿ? ರಜತ್ ಟ್ರೈ ಮಾಡ್ತಿರ್ಲಿ. ರಜತ್ ಹೇಳು. ಈಗ್ರಿ AEC ಮತ್ರಿ AFB ಟ್ರಯಾಂಗಲ್ ರೀ ವಿಸ್ತೀರ್ಣ ಕೂಡ್ಸೋದ್ರಿ. ತ್ರಿಭುಜ AEC ಟ್ರಯಾಂಗಲ್ ಮತ್ತು ತ್ರಿಭುಜ AFB ಟ್ರಯಾಂಗಲ್ ವಿಸ್ತೀರ್ಣವನ್ನು ಕೂಡಿಸಿದೆ ಅಂದ್ರ ಏನಾಕತಿ? ABC ಟ್ರಯಾಂಗಲ್ ದ ವಿಸ್ತೀರ್ಣ ಅಷ್ಟೇ ಇರ್ತೈತಿ.
ಎ ಬಿ ಸಿ ಟ್ರಯಾಂಗಲ್ ವಿಸ್ತೀರ್ಣ ಸಿಗ್ತದೆ. ಅವೆರಡು ಟ್ರಯಾಂಗಲ್ ವಿಸ್ತೀರ್ಣ ಯಾಕಂದ್ರ ರೀ ABD ದ ಅರ್ಧ ಐತ್ರಿ ಅದ. ಹೌದಿಲ್ಲ? ಅವ್ನ ಈ ಕಡೆ ನೀವು ಮಡಚಿ ನೋಡ್ರಲ್ಲ, ಈ ಕಡೆ ಸೈಡ್ ಇಂದ ಅವ್ನ ಈ ಕಡೆ ಇಟ್ರಿ ಅಂತಂದ್ರ ಅವೇನ್ ಹೇಳಕತ್ತಾನು, ತ್ರಿಭುಜ AFB ಈ ತ್ರಿಭುಜದ್ದು ಮತ್ತು ತ್ರಿಭುಜ AEC ಈ ತ್ರಿಭುಜದ್ದು ಇವು ಎರಡೂನು ಕೂಡಿಸಿದ್ರೆ ಏನಾಕೈತಿ ನಮಗ? ತ್ರಿಭುಜ ABC ದ ವಿಸ್ತೀರ್ಣ ಸಿಗ್ತೈತಿ. ಹೌದು, ಎಲ್ಲಾರು ಒಪ್ತೀರಿ ಇದಕ್ಕ? ಆಮೇಲೆ ಏನ್ ರಜತ್? ಆಮೇಲೆ ಅರವಿಂದ್ ನೀ ಹೇಳ್ತಿ ಈಗ? ಅರವಿಂದ್ ಹೇಳು. ಸರಿ, ಮೊದಲು ಲೆಫ್ಟ್ ರೆಕ್ಟಾಂಗಲ್ ನೋಡೋಣ್ರಿ. ರೆಕ್ಟಾಂಗಲ್ AFBD ರೀ. ಓಕೆ, ಸೊ ಅರವಿಂದ್ ಏನ್ ಹೇಳಕತ್ತಾನು, ಮೊದಲು ಈ ಎಡಭಾಗದ ಒಂದು ಆಯತ ನೋಡೋಣ ಅಂತ ಹೇಳಿ. ರೆಕ್ಟಾಂಗಲ್ ಅಂದ್ರೆ ಏನು? ಆಯತ. ಕನ್ನಡ ಮೀಡಿಯಂದವ್ರು ಬೇಕಾದ್ರೆ ಬರ್ಕೋಬಹುದು. ಆಯತಕ್ಕ ಇಂಗ್ಲಿಷ್ ಹೋಗಿ ಏನ್ ಹೆಸರ? ರೆಕ್ಟಾಂಗಲ್. ಈಗ ಎಡಭಾಗದ ರೆಕ್ಟಾಂಗಲ್ ಯಾವುದು? ಎಡಭಾಗದ ಆಯತ AFBD ಕಡೆ ಲಕ್ಷ ಕೊಡ್ರಿ ಅಂತ ಹೇಳಕತ್ತಾನ. AFBD ಈ ಆಯತದ ಕಡೆಗೆ ಲಕ್ಷ ಕೊಡ್ರಿ. ಸರಿ, AFB is equal to ABD ರೀ. ಟ್ರಯಾಂಗಲ್ AFB is equal to ಟ್ರಯಾಂಗಲ್ ABD ರೀ. ತ್ರಿಭುಜ AFB ಇದು ತ್ರಿಭುಜ ABD ಗೆ ಸಮ ಐತಿ. ಅಂದ್ರೆ ABD ಬರಾಬರ್ AFBD ಗೆ ಅರ್ಧ ಐತ್ರಿ. ಕರೆಕ್ಟ್. ತ್ರಿಭುಜ ABD ಐತ್ಲಾ, ತ್ರಿಭುಜ ABD ಐತ್ಲಾ, ಅದರ ವಿಸ್ತೀರ್ಣ ಈ ಎಡಭಾಗದ ಆಯತ ನೋಡಿದ್ರಲ್ಲ AFBD ಅದರ ಬರೋಬ್ಬರಿ ಅರ್ಧ ಐತಿ. ತ್ರಿಭುಜ ABD ಐತಲ್ಲ ಅದರ ವಿಸ್ತೀರ್ಣ ಈ ಎಡಭಾಗದ ಆಯತ ಐತಲ್ಲ AFBD ಇದ್ರ ಬರೋಬ್ಬರಿ ಅರ್ಧ ಐತಿ. ಯಾರಾದ್ರೂ ಎಲ್ಲೇ ಒಪ್ಪಂಗಿಲ್ಲ ಅಂದ್ರೆ ನೀವು ಕೇಳ್ಬೇಕೀಗ, ಇದ್ರ ಒಪ್ಪಂಗಿಲ್ರಿ ಅಂತ ಹೇಳಿ. ಓಕೆ, ನಡಕ ನೀವು ಬೇಕಾದ್ರೆ ಅನ್ಮ್ಯೂಟ್ ಮಾಡಿ ಹೇಳ್ಬೋದು, ಸರ್ ಇದು ಹೆಂಗ್ರಿ ಅಂತ ಹೇಳಿ. ಈಗ ನಿಮ್ಗೆ ಫ್ರೀಡಮ್ ಐತಿ, ಹಂಗ ನೀವು ಅಬ್ಜೆಕ್ಷನ್ ಮಾಡಕ. ತ್ರಿಭುಜ ಯಾರಾದ್ರೂ ಒಪ್ಪಲಿಲ್ಲ ಅಂದ್ರೆ ಹೇಳ್ಬೇಕಿದನ್ನ. ತ್ರಿಭುಜ ABD ಯ ವಿಸ್ತೀರ್ಣ ಆಯತ AFBD ಐತಲ್ಲ ಅದರ ಅರ್ಧ ಐತಿ ಬರೋಬ್ಬರಿ. ಗುಡ್, ನೆಕ್ಸ್ಟ್. ಸರಿ, ರೈಟ್ ಸೈಡ್ ಟ್ರಯಾಂಗಲ್ ರೀ, ರೆಕ್ಟಾಂಗಲ್ ರೀ. ಆಯತ ನೋಡೋಣ ಈಗ. ಈ ಕಡೆ ಬಲಭಾಗದ ಆಯತ ನೋಡೋಣ ಈಗ, ಇದ್ರ ಕಡೆ ಲಕ್ಷ ಕೊಡೋಣ ಈಗ. ಯಾವುದು? ಆಯತ AECD ಈ ಆಯತದ ಕಡೆಗೆ ಲಕ್ಷ ಕೊಡೋಣ ಈಗ. ಇದ್ರೊಳಗೆ ಏನಾಕೈತಿ ನೋಡ್ರಿ. ಇದ್ರಾಗ AC1 ಡಯಾಗ್ನಲ್ ಐತ್ರಿ. ಅಂದ್ರೆ ಟ್ರಯಾಂಗಲ್ ADC ರೀ is equal to ಟ್ರಯಾಂಗಲ್ AEC ರೀ. ಈಗ ಇದ್ರೊಳಗ ತ್ರಿಭುಜ ADC ದ ವಿಸ್ತೀರ್ಣ, ತ್ರಿಭುಜ ADC ದ ವಿಸ್ತೀರ್ಣ ತ್ರಿಭುಜ AEC ದ ವಿಸ್ತೀರ್ಣಕ್ಕ ಸೇಮ್ ಆಗಿರ್ತೈತಿ. ಅದರ ಅರ್ಥ ಏನು? ತ್ರಿಭುಜ ADC ದ ವಿಸ್ತೀರ್ಣ ಏನೈತಲ್ಲ ಇದು ಆಯತ ADCE ಆಯತದ ಅರ್ಧ ಆಗಿರ್ತೈತಿ. ಓಕೆ, ಸರಿ, ಅರ್ಧ ಆಗೈತ್ರಿ. ಈಗ ಟೋಟಲ್ ಆಯತ ರೀ FECB ರೀ. ಈಗ ಟೋಟಲ್ ಆಯತ ನೋಡ್ರಿ, ದೊಡ್ಡ ಆಯತ FBCE ಈ ಆಯತ ಯಾವ ಎರಡು ಆಯತಗಳಿಂದ ಆಗೈತಿ? AFBD ಆಯತ ಮತ್ತು ADCE ಆಯತ. ಇವೆರಡು ಕೂಡಿಸಿದ್ರೆ, ಇವೆರಡು ವಿಸ್ತೀರ್ಣ ಕೂಡಿಸಿದ್ರೆ ಟೋಟಲ್ ಆಯತದ ವಿಸ್ತೀರ್ಣ ಬರ್ತೈತಿ. ಹೌದು ಇಲ್ಲ? ಆಮೇಲೆ ಹಂಗಂದ್ಮೇಲೆ ಈ ಎರಡು ಆಯತಗಳ ಅರ್ಧ ಕೂಡಿಸಿದ್ರೆ ಏನ್ ಬರ್ಬೇಕು ನಮಗ? ಈ ಎರಡು ಆಯತಗಳ ಟೋಟಲ್ ಆಯತದ ಅರ್ಧ ಆಗ್ತೈತಿ. ಹೌದು ಇಲ್ಲ? ನೋಡ್ರಿ, ಆಯತ AFBD ಮತ್ತು ಆಯತ AECD ಎರಡು ಆಯತಗಳ ವಿಸ್ತೀರ್ಣ ಕೂಡಿಸಿದ್ರ ನೋಡ್ರಿ. ನನ್ ಮೌಸ್ ಕಾಣಿಸ್ತೈತಿ ನಿಮಗ? ಎಡಭಾಗದ ಸಣ್ಣ ಆಯತ ನೋಡ್ರಿ, ಇದು ಸಣ್ಣ ಆಯತ ಐತಲ್ಲ, ಈ ಸಣ್ಣ ಆಯತ ಮತ್ತು ಇದು ದೊಡ್ಡ ಆಯತ ಯಾವುದು? ADCE ಈ ದೊಡ್ಡ ಆಯತ, AFBD ಈ ಸಣ್ಣ ಆಯತ. ಎರಡು ಆಯತಗಳ ವಿಸ್ತೀರ್ಣ ಕೂಡಿಸಿದಂದ್ರ ದೊಡ್ಡ ಆಯತ FBCE ಈ ಪೂರ್ತಿ ಆಯತದ ವಿಸ್ತೀರ್ಣ ಸಿಗ್ತದೆ. ಆಮೇಲೆ ಈ ಭಾಗ ಹೆಂಗೈತಿ? ಇದ್ ನೋಡ್ರಿ, ADC ಹೆಂಗೈತಿ? ಈ ಕಡೆ ಆಯತದ ಅರ್ಧ ಐತಿ. ಅಂದ್ರೆ ABD ಏನೈತಿ? ಈ ಆಯತದ ಅರ್ಧ ಐತಿ. ಅರ್ಧಗೊಂಡು ಕೂಡಿಸಿದ್ವಿ ಅಂತಂದ್ರ ಏನಾಯ್ತು? ಈ ಆಯತದ ಅರ್ಧ ಮತ್ತು ಈ ಆಯತದ ಅರ್ಧ
ಕೂಡಿಸಿ ಅಂದ್ರೆ ಇದು ಟೋಟಲ್ ಆಯತದ ಅರ್ಧ ಬಂತಿಲ್ಲೋ ಇದು. ಕೊನೆಗೆ ನಾವು ಏನು ಪ್ರೂವ್ ಮಾಡಿದ್ವಿ ನಾವು, ತ್ರಿಭುಜ ಎ ಬಿ ಸಿ ಐತಲ್ಲ, ಈ ತ್ರಿಭುಜ ಎ ಬಿ ಸಿ ಐತಲ್ಲ, ಇದರ ವಿಸ್ತೀರ್ಣ ಆಯತ ಎಫ್ ಬಿ ಸಿ ಇ ಆಯತದ ಅರ್ಧ ಐತಿ ಅಂತ ಪ್ರೂವ್ ಮಾಡಿದ್ವಿ ಅಷ್ಟು ಮಾಡಿದ್ರೆ ಸಾಕು. ಯಾಕಂದ್ರೆ ಆಯತ ಎಫ್ ಬಿ ಸಿ ಇದ ವಿಸ್ತೀರ್ಣ ಕಂಡು ಹಿಡ್ಕೊಳ್ಳೋದು ಹೆಂಗ್ ನಮಗ್ ಗೊತ್ತೈತಿ, 8 ಗುಣಾಕಾರ 5 8 ಗುಣಾಕಾರ 5 ಅದ್ರ ಅರ್ಧ ಮಾಡ್ಕೊಂಡ್ರೆ ನಮ್ಗೆ ಇದ್ರ ವಿಸ್ತೀರ್ಣ ಸಿಗ್ತೈತಿ ಅಂತ ಗೊತ್ತಾಯ್ತು ನಮ್ಗೆ. ಇನ್ನೊಮ್ಮೆ ಹೇಳ್ತೇನೆ, ಲಕ್ಷ ಕೊಟ್ಟ ಕೇಳ್ರಿಗ. ಆಮ್ಯಾಗ ನೀವ್ ಏನ್ ಮಾಡ್ಬೇಕು, ಈಗ ಬಹಳ ಏಕಾಗ್ರತೆ ಬೇಕು ಕ್ಲಾಸ್ ಇದನ್ನ ಕೇಳ್ಕೊಳಕ್. ಈಗ ಓಕೆ, ಈಗ ನಮಗೆ ಕೆಲಸ ಏನ್ ಮಾಡ್ಬೇಕಾಗಿತ್ತು, ಮೊದಲು ಏನ್ ಮಾಡ್ಬೇಕಾಗಿತ್ತು, ತ್ರಿಭುಜ ಎ ಬಿ ಸಿ ಇದರ ವಿಸ್ತೀರ್ಣ ಕಂಡು ಹಿಡ್ಕೊಳ್ಬೇಕಾಗಿತ್ತು. ಎ ಬಿ ಸಿ ಯ ವಿಸ್ತೀರ್ಣ ನಾವೀಗ ಏನ್ ಮಾಡ್ತೇವೆ ನೋಡ್ರಿ. ಈಗ ಎಡಿ ಏನೈತಿದು ಬಿ ಗೆ ಲಂಬವಾಗೈತಿ, ಎಡಿ ಇದು ಬಿ ಗೆ ಲಂಬವಾಗೈತಿ. ಅದರ ಅಳತೆ ನಮಗ ಗೊತ್ತೈತಿ 5 ಸೆಂಟಿಮೀಟರ್ ಅಂತ. ಎಡಿ ಅಳತೆ ಗೊತ್ತೈತಿ 5 ಸೆಂಟಿಮೀಟರ್ ಅಂತ. ಬಿ ಸಿ ಅಳತೆನೂ ಗೊತ್ತೈತಿ ನಮಗ 8 ಸೆಂಟಿಮೀಟರ್ ಅಂತ. ನಾ ಈಗ ಏನ್ ಮಾಡ್ಕೋತೀನಿ, ಈ ತ್ರಿಭುಜಕ್ಕ ಹೊರಗಡೆ ಒಂದು ಆಯತವನ್ನ ನಿರ್ಮಿಸ್ಕೋತೇನೆ. ಹೆಂಗ ಆಯತವನ್ನ ನಿರ್ಮಿಸ್ಕೋತೇನೆ ನಾನು, ಬಿ ಗೆ ಸಮಾಂತರವಾಗಿ ಒಂದು ರೇಖೆಯನ್ನ ಏದ ಮೂಲಕ ಹಾದು ಹೋಗೋಂಗ ತೆಗಿತೇನೆ. ಬಿ ಗೆ ಒಂದು ಸಮಾಂತರವಾದ ರೇಖೆಯನ್ನ ತೆಗಿತೇನೆ. ಅದಾದ್ಮೇಲೆ ಏನ್ ಮಾಡ್ತೇನೆ, ಈ ಬಿ ಸಿ ಪಾದಕ್ಕ ಬಿ ಬಿಂದುವಿನಲ್ಲಿ ಒಂದು ಲಂಬವನ್ನು ಎಳಿತೇನೆ. ಅದು ಎಫ್ ಬಿಂದು ಒಳಗ ಆ ಮೇಲೆ ಎಳೆದ ಸಮಾಂತರ ರೇಖೆಯನ್ನ ದಾಟಿ ಹೋಗ್ತೈತಿ ಎಫ್. ಅದೇ ರೀತಿ ಈ ಬಿ ಸಿ ಪಾದಕ್ಕ ಸಿ ಬಿಂದುವಿನೊಳಗನು ಸಹಿತ ಏನ್ ಮಾಡ್ತೇನೆ, ಒಂದು ಲಂಬವನ್ನು ಎಳಿತೇನೆ. ಅದು ಈದ್ ಮೂಲಕ ಹಾದು ಹೋಗ್ತೈತಿ. ಈಗ ನಮ್ಗ ಎಫ್ ಬಿ ಸಿ ಇ ಅನ್ನೋದು ಒಂದು ದೊಡ್ಡ ಆಯತ ಸಿಕ್ತು. ಈ ಆಯತದ ವಿಸ್ತೀರ್ಣ ನಾ ಈಸಿಲಿ ಕಂಡು ಹಿಡ್ಕೋಬಹುದು. ಈ ಆಯತದ ವಿಸ್ತೀರ್ಣ ಎಷ್ಟಾಗಿರ್ತೈತಿ, 8 ಗುಣಾಕಾರ 5 40 ಚದರ ಸೆಂಟಿಮೀಟರ್ಗಳಷ್ಟು ಆಗಿರ್ತೈತಿ. ಇದು ಇಲ್ಲಿವರೆಗೆ ಯಾರ್ಯಾರಿಗೆ ತಿಳಿತು, ಕೈ ಎತ್ರಿ. ಇಲ್ಲಿವರೆಗೆ ಲಘುನ ಕೈ ಎತ್ತಬೇಕು, ಕ್ವಿಕ್. ಇಲ್ಲಿವರೆಗೆ ಎಲ್ಲರಿಗೂ ತಿಳಿದೈತಿ. ದೊಡ್ಡ ಆಯತ ಅದರ ವಿಸ್ತೀರ್ಣ 40 ಚದರ ಸೆಂಟಿಮೀಟರ್ ಐತಿ ಅಂತ ಹೇಳಿ. 8 ಗುಣಾಕಾರ 5 40 ಚದರ ಸೆಂಟಿಮೀಟರ್ ಟೋಟಲ್ ಆಯತದ ವಿಸ್ತೀರ್ಣ ಆಗ್ತೈತಿ. ಓಕೆ, ಗುಡ್. ಈಗ ನಮಗ ಅಕ್ರೆ ಏನ್ ಬೇಕಾಗೈತಿ, ತ್ರಿಭುಜ ಎ ಬಿ ಸಿ ದ ವಿಸ್ತೀರ್ಣ ಬೇಕಾಗೈತಿ. ಈಗ ನಾವು ಸ್ವಲ್ಪ ಇದನ್ನ ಲಕ್ಷ ಕೊಟ್ಟು ನೋಡಿ. ಇಲ್ಲಿ 2 ಆಯತಗಳು, ಈ ದೊಡ್ಡ ಆಯತದೊಳಗ ಈ ದೊಡ್ಡ ಆಯತ 2 ಆಯತಗಳಿಂದ ಆಗೈತಿ. ಯಾವ 2 ಆಯತಗಳು, ಒಂದು ಲೆಫ್ಟ್ ಸೈಡ್ ನೋಡ್ರಿ, ಎಡಗಡೆ ಭಾಗ ನೋಡ್ರಿ, ಎ ಎಫ್ ಬಿ ಡಿ ಒಂದ್ ಆಯತ, ಒಂದ್ ಆಯತ ಐತಿ. ಇನ್ನೊಂದು ಆಯತ ಬಲಗಡೆ ಭಾಗ ಸ್ವಲ್ಪ ದೊಡ್ಡ ಆಯತ ಐತಿ. ಇದು ಯಾವುದು, ಎ ಇ ಸಿ ಡಿ ಅಥವಾ ಎ ಡಿ ಸಿಇ, ಹೆಂಗೂ ಓದ್ಬೋದು ಇದನ್ನ, ಎ ಡಿ ಸಿಇ ಇದೊಂದು ಆಯತ. ಈ 2 ಆಯತಗಳಿಂದ ಈ 40 ಚದರ ಸೆಂಟಿಮೀಟರ್ ಇರೋ ಒಂದು ದೊಡ್ಡ ಆಯತ ಉಂಟಾಗೈತಿ. ಈಗ ತ್ರಿಭುಜ ಎ ಬಿ ಡಿ ಐತಲ್ಲ, ಕಾಣಿಸ್ತಿಲ್ಲ, ತ್ರಿಭುಜ ಎ ಬಿ ಡಿ, ಇದು ಎ ಬಿ ಡಿ, ಈ ತ್ರಿಭುಜ ಐತಲ್ಲ, ಈ ತ್ರಿಭುಜದ ವಿಸ್ತೀರ್ಣ ಎಷ್ಟೈತಿ, ಈ ಆಯತ ಐತಲ್ಲ ಎ ಎಫ್ ಬಿ ಡಿ ಐತಲ್ಲ ಆಯತ, ಇದರ ಅರ್ಧ ಐತಿ ನೋಡ್ರಿ. ಇದು ಎ ಎಫ್ ಬಿ ಡಿ ಯ ಅರ್ಧ ಐತಿ. ಅದೇ ರೀತಿ ಈ ಕಡೆ ನೋಡ್ರಿ, ಈ ದೊಡ್ಡ ಆಯತದ ಅರ್ಧ ಯಾವ್ದೈತಿ, ಎ ಡಿ ಸಿ ತ್ರಿಭುಜ. ಎ ಡಿ ಸಿ ತ್ರಿಭುಜ ತಗೊಂಡ್ರಂದ್ರ ಈ ಎ ಡಿ ಸಿ ತ್ರಿಭುಜ ಐತಲ್ಲ, ಇದು ಎ ಡಿ ಸಿಇ ಆಯತದ ಅರ್ಧ ಐತಿ. ಹಂಗಂದ ಮೇಲೆ ಈ 2 ತ್ರಿಭುಜಗಳನ್ನು ಕೂಡಿಸಿದಂದ್ರೆ ಯಾವುದು, ಎ ಬಿ ಡಿ ತ್ರಿಭುಜ ಮತ್ತು ಎ ಡಿ ಸಿ ತ್ರಿಭುಜ, ಈ 2 ತ್ರಿಭುಜಗಳನ್ನು ಕೂಡಿಸಿದ ವಿಸ್ತೀರ್ಣ ಎಷ್ಟಾಗಿರ್ತೈತಿ, ಈ 2 ಆಯತಗಳನ್ನು ಕೂಡಿಸಿದ್ರೆ ಎಷ್ಟಾಕೈತಲ್ಲ ಅದರ ಅರ್ಧ ಆಗಿರ್ತೈತಿ. ಈ 2 ಆಯತಗಳನ್ನು ಕೂಡಿಸಿದ್ರೆ ಎಷ್ಟಾಗಿರ್ತೈತಲ್ಲ ಅದರ ಅರ್ಧ ಆಗಿರ್ತೈತಿ. ಯಾಕಂದ್ರೆ ನೋಡ್ರ, ಈ ಭಾಗ ಈ ಆಯತದ ಅರ್ಧ ಐತಿ, ಹಂಗ ಈ ಭಾಗ ಈ ಆಯತದ ಅರ್ಧ ಐತಿ. ಅಂದ್ರೆ ಈ 2 ತ್ರಿಭುಜಗಳನ್ನು ಕೂಡಿಸಿದಾಗ ನನಗೇನ್ ಸಿಗ್ತೈತಿ, ಈ 2 ಆಯತಗಳನ್ನು ಕೂಡಿಸಿ ಅರ್ಧ ಮಾಡಿದಷ್ಟು ಸಿಗ್ತೈತಿ. ಈ 2 ಆಯತಗಳನ್ನು ಕೂಡಿಸಿದಾಗ ನಮಗೆ ಯಾವ್ದ್ರ ವಿಸ್ತೀರ್ಣ ಸಿಗಾಕತೈತಿ, ದೊಡ್ಡ ಆಯತದ ವಿಸ್ತೀರ್ಣ ಸಿಗಾಕತೈತಿ, ಎಫ್ ಬಿ ಸಿ ಇ ಸಿಗಾಕತೈತಿ ನನಗ. ಅಂದ್ಮೇಲೆ
ಈ ಎರಡು ತ್ರಿಭುಜಗಳನ್ನು ಕೂಡಿಸಿದಾಗ ಏನ್ ಸಿಕ್ಕಾಕತ್ತಲ್ಲ, ಆ ತ್ರಿಭುಜ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಈ ದೊಡ್ಡ ಆಯತದ ವಿಸ್ತೀರ್ಣದ ಅರ್ಧ ಇರಾಕ್ಬೇಕು. ಈಗ ಸ್ವಲ್ಪ ಹೆಚ್ಚಿಗೆ ತಿಳಿತೋ ಇಲ್ಲೋ? ಹಾ ರೀ ಓಕೆ ಗೊತ್ತಾತ್ರಿ ಸ್ವಲ್ಪ. ಓಕೆ, ಈಗ ನೀವ್ ಏನ್ ಮಾಡ್ಬೇಕು ಅಂತಂದ್ರ, ಯಾರಿಗೆ ಇನ್ನೂ ಇದು ಬಹಳ ಸ್ಪಷ್ಟ ಆಗಿಲ್ಲ, ಯಾರಿಗೆ ಇನ್ನೂ ಸ್ಪಷ್ಟ ಆಗಿಲ್ಲ, ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇದನ್ನ ಸ್ವಲ್ಪ ಮನಿಯೊಳಗ ಆಮೇಲೆ ಮೆಲಕ್ ಹಾಕ್ಬೇಕು. ಇದನ್ನ ಮೆಲಕ್ ಹಾಕೋದಂದ್ರೆ ಗೊತ್ತಿಲ್ಲ, ಆಮೇಲೆ ವಿಚಾರ ಮಾಡೋದು. ಇದನ್ನ ತಕ್ಕೊಳ್ರಿ, ಈ ಚಿತ್ರ ತಕ್ಕೊಳ್ರಿ. ಇದನ್ನ ತಕೊಂಡ ಏನ್ ಮಾಡ್ಬೇಕು ನೀವು, ಯಾಕೆ ಈ ದೊಡ್ಡ ಆಯತದ ಅರ್ಧ ಇರ್ತೈತಿ ಈ ತ್ರಿಭುಜ ಯಾವುದು ಎಫ್ ಬಿ ಸಿ ಇ ದೊಡ್ಡ ಆಯತ ಐತಲ್ಲ, ಆ ದೊಡ್ಡ ಆಯತದ ಅರ್ಧ ಎ ಬಿ ಸಿ ತ್ರಿಭುಜ ಇದ್ರ ವಿಸ್ತೀರ್ಣ, ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಆ ದೊಡ್ಡ ಆಯತದ ವಿಸ್ತೀರ್ಣದ ಅರ್ಧ ಇರ್ತೈತೆ ಬರೋಬ್ಬರಿ. ಯಾಕೆ ಹಿಂಗ ಅನ್ನಕತ್ತಿದ್ರು ಸರ್, ಇದನ್ನ ವಿಚಾರ ಮಾಡ್ಬೇಕು. ಇದನ್ನು ಬರೆಯೋದನ್ನ ಆಮೇಲೆ ನೋಡೋಣ ಅಂತ, ಬರೆಯೋದು ಹೆಂಗ ಅಂತ ಹೇಳಿ. ಬರೆದು ನೀವು ಅದನ್ನ ನೋಡಿದ್ರೆ ಅಂದ್ರೆ ನಿಮಗೆ ಈ ಒಂದು ಚಿತ್ರಣ ಸಿಗಂಗಿಲ್ಲ, ನಿಮಗೆ ಈ ಒಂದು ವಿಚಾರ ಮಾಡೋದು ನಿಮಗೆ ಸಿಗಂಗಿಲ್ಲ. ಬರೆಯೋದು ಹೆಂಗಂತ ಆಮೇಲೆ ನೋಡೋಣ. ಈ ಪ್ರೂಫ್ ಅನ್ನ ಇದನ್ನ ಸಾಧಿಸೋದು ಅಂತ ಕರಿತೀವಿ ನಾವು. ಅದಕ್ಕೆಲ್ಲ ಆಮೇಲೆ ಹೋಗೋಣ, ಇನ್ನೂ ಸ್ವಲ್ಪ ಕ್ಲಾಸ್ಗಳು ಹೋಗ್ಲಿ. ಆದ್ಮೇಲೆ ನಾವು ಈ ಸಾಧನೆ, ಈ ಪ್ರೂಫ್ ಅನ್ನು ಬರೆಯೋದು ಹೆಂಗಂತ ಆಮೇಲೆ ನೋಡೋಣ. ಈಗ ಬರೆಯೋಕ್ಕಿಂತ ಮೊದಲು ಇದನ್ನ ಡೈರೆಕ್ಟ್ ಆಗಿ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಈ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಆಯತ ಎಫ್ ಬಿ ಸಿ ಇ ದೊಡ್ಡ ಆಯತ ಐತಲ್ಲ, ಅದರ ಅರ್ಧ ಐತಿ, ಬರೋಬ್ಬರಿ ಅದರ ಅರ್ಧ ಭಾಗ ಐತಿ. ಉದಾಹರಣೆಗೆ ಈಗ ನೀವು ಈ ಒಂದು ಎಫ್ ಬಿ ಸಿ ಇ ಅನ್ನೋದೊಂದು ದೊಡ್ಡದೊಂದು ತಗಡ ಐತಂತ ತಿಳ್ಕೊರಿ. ಈ ಎ ಬಿ ಸಿ ಇದ್ರೊಳಗೆ ನಾವು ಒಂದು ತ್ರಿಭುಜ ಕಟ್ ಮಾಡ್ಕೊಂಡು ಇದು ಬರೋಬ್ಬರಿ ಆ ಟೋಟಲ್ ತಗಡಿನ ವಿಸ್ತೀರ್ಣ ಅರ್ಧ ಇರ್ತೈತಿ. ಇದು ಯಾಕೆ ಹಿಂಗ್ ಹೇಳಿದ್ರು, ಏನಾಯ್ತು ಇಲ್ಲಿ ಎರಡು ಆಯತಗಳು, ಅದು ಯಾವುದು ಎ ಎಫ್ ಬಿ ಡಿ ಒಂದು ಆಯತ ಆಯ್ತು, ಎ ಡಿ ಸಿ ಇ ಒಂದು ಆಯತ ಆಯ್ತು. ಎ ಎಫ್ ಬಿ ಡಿ ಆಯತದ ಅರ್ಧ ಯಾವ್ದೈತಿ, ತ್ರಿಭುಜ ಎ ಬಿ ಡಿ ಐತಿ. ಆಮೇಲೆ ಎ ಡಿ ಸಿ ಇ ಆಯತದ ಅರ್ಧ ಯಾವ್ದೈತಿ, ತ್ರಿಭುಜ ಎ ಡಿ ಸಿ ಐತಿ. ಆ ಎರಡು ಆಯತಗಳನ್ನು ಕೂಡಿಸಿದ್ರೆ ನಮ್ಗೆ ದೊಡ್ಡ ಆಯತದ ವಿಸ್ತೀರ್ಣ ಸಿಗಾತಿತ್ತು. ಹಂಗಂದ್ಮೇಲೆ ಈ ಎರಡು ತ್ರಿಭುಜಗಳನ್ನು ಕೂಡಿಸಿದ್ರೆ ನಮ್ಗೆ ಏನ್ ಸಿಗಬೇಕು, ಆ ದೊಡ್ಡ ಆಯತದ ಅರ್ಧ ಸಿಗಬೇಕು. ಈ ಎರಡು ತ್ರಿಭುಜಗಳನ್ನು ಕೂಡಿಸಿದ್ರೆ ಏನ್ ಸಿಗಾಕತ್ತೈತಿ ನಮ್ಗೆ, ಯಾವ ತ್ರಿಭುಜ ಸಿಗಾಕತ್ತೈತಿ? ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಡಿ ಸಿ ಕೂಡಿಸಿದ್ರೆ ಯಾವ ತ್ರಿಭುಜ ಸಿಗಾಕತ್ತೈತಿ? ತ್ರಿಭುಜ ಎ ಬಿ ಸಿ ಸಿಗಾಕತ್ತೈತಿ. ಅಂದ್ರೆ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಆ ದೊಡ್ಡ ಆಯತದ ವಿಸ್ತೀರ್ಣದ ಅರ್ಧ ಆಗಿರ್ತೈತಿ. ಅಂದ್ರೆ 8 ಗುಣಾಕಾರ 5 40 ಚದರ ಸೆಂಟಿಮೀಟರ್ ಏನ್ ಬಂದಿತ್ತಲ್ಲ, ಅದರ ಅರ್ಧ ಆಗಿರ್ತೈತಿ. ಓಕೆ, ಸೊ ನನಗನ್ಸೋ ಮಟ್ಟಿಗೆ ನಿಮಗೆ ಈಗಾಗಲೇ ಒಂದು ಸುಮಾರು 80% ತಿಳಿದೈತಿ. ನಿಮ್ಗೆ 70ರಿಂದ 80% ತಿಳಿದೈತಿ. ಯಾರಿಗೆ ತಿಳಿದಿಲ್ಲ ಅವ್ರು ಏನ್ ಮಾಡ್ಬೇಕು, ಇನ್ನೊಂದ್ಸಲ ಇದನ್ನ ಚಿತ್ರವನ್ನ ನೀವೇ ಅದನ್ನ ನೋಡಿ ನಿಮ್ಗ ಬರ್ತಿರ್ತದ ಒಳಗಿಂದನ ಕ್ಲಿಯರ್ ಆಗಿ. ಓಕೆ, ಮಾಡ್ತೀರಷ್ಟು? ಸೊ ನೋಡ್ರಿ, ಒಂದೇನ್ ನಿಮಗ್ ಗೊತ್ತಾಯ್ತು, ಯಾವ್ದಾ ಸೂತ್ರಗಳನ್ನ ನಾವ್ ಏನ್ ಮಾಡಬಾರ್ದು, ಡೈರೆಕ್ಟ್ ಆಗಿ ಒಪ್ಕೋಬಾರ್ದು. ಇದ್ರ ಹಿಂದೆ ಎಷ್ಟೊಂದು ವಿಚಾರ ಇರ್ತೈತಿ ನೋಡ್ರಿ, ಇದ್ರ ಹಿಂದೆ. ಅದನ್ನೆಲ್ಲಾ ನೀವು ಪೂರ್ತಿ ತಿಳ್ಕೊಂಡನ ಮುಂದೆ ಹೋಗ್ಬೇಕು. ಹೋಮ್ವರ್ಕ್ ಒಳಗ್ ಮತ್ತೆ ಯಾವ್ದು ಉಳಿದಿತ್ತು? ಇದು ಉಳಿದಿತ್ತಲ್ಲ, ಹಾ ಮಾಡಿದ್ರಿ? ಯಾರಿಗೆ ಬಂತಿದ್ದು? ಯೋಚನೆ ಮಾಡಿದ್ರಿ? ಯಾರ್ಯಾರಿಗೆ ಗೊತ್ತಾಯ್ತು ಅವ್ರೀಗ ಕೈ ಎತ್ತರ ನೋಡೋಣ. ಸರಿ, ಹಾ, ಕ್ವಶನ್ ಇನ್ನೊಮ್ಮೆ ಹೇಳ್ರಿ. ಯಾರು ಹೇಳ್ತೀರಿ? ಸರಿ, ನಾ ಹೇಳ್ತೇನ್ರಿ. ಹಾ ಹೇಳು ಚೇತನ್, ಹೇಳು. ಒಂದ್ ಹಳ್ಳ ಇರ್ತೈತ್ರಿ, 3 ಮಂದಿ ರಾಕ್ಷಸರಿ, 3 ಮಂದಿ ಮನುಷ್ಯರ್ ಇರ್ತಾರ್ರಿ. ಒಂದ್ ಬೋಟ್ ಇರ್ತೈತ್ರಿ, ಅದ್ರೊಳಗ್ರಿ 2 ಹತ್ಬೇಕ್ರಿ. ಬಾಳ್ ಮಂದಿ ಐತ್ರಿ, ಮುರಿತೈತ್ರಿ. ಮತ್ರಿ ಮನುಷ್ಯರ್ ಕಡಿಮ್ಯಾಗ ರಾಕ್ಷಸರ ಹೆಚ್ಚಾದ್ರಿ ಮನುಷ್ಯರ್ನ ಬಡ್ದ್ ತಿಂತಾವ್ರಿ ಅವ್ರಿ. ಎಲ್ಲರೇ ಆಗ್ಲಿ, ಅದು ಈ ಕಡೆ ದಂಡಿಗರೆ ಆಗ್ಲಿ, ಆ ಕಡೆ ದಂಡಿಗರೆ ಆಗ್ಲಿ, ಎಲ್ಲರೇ ಆಗ್ಲಿ, ಏನಾಗ್ಬೇಕು, ರಾಕ್ಷಸರ ಸಂಖ್ಯೆ ಮನುಷ್ಯರ ಸಂಖ್ಯೆಗಿಂತ ಹೆಚ್ಚ ಆಗಬಾರದು. ರಾಕ್ಷಸರು ಮನುಷ್ಯರನ್ನ ಏನ್ ಮಾಡ್ಬಿಡ್ತಾರು, ತಿನ್ಬಿಡ್ತಾರು. ಬೋಟ್ನಾಗ ಅಗದಿ ಹೆಚ್ಚಂದ್ರ ಇಬ್ಬರೇ ಹೋಗ್ಬೋದು, ಒಬ್ಬರೇ ಹೋಗ್ಬೋದು, ಇಲ್ಲ ಇಬ್ಬರೇ ಹೋಗ್ಬೋದು. ಇಬ್ಬರಿಗಿಂತ ಹೆಚ್ಚಿಗೆ ಹೋಗದಂಗ ಬೋಟ್ದಾಗ.
ಮತ್ರಿ ಒಬ್ರು ಮನುಷ್ಯರ್ ಸಾಯ್ದಂಗ್ರಿ ಸಾಯ್ದಂಗ ಎಲ್ಲಾರ್ನು 6 ಮಂದಿನ ಆ ಕಡೆ ಹೆಂಗ ಒಯ್ಯೋದು ಹೆಂಗ ಹೋಗ್ಬೇಕು ಅವ್ರ 6 ಮಂದಿ ಬ್ಯಾರೆ ಯಾರೋ ಬೋಟ್ನಾಗ ಮತ್ತೆ ಡ್ರೈವರ್ ಅದು ಇಲ್ಲ ಅವರ ಬೋಟ್ ನಡ್ಸ್ಕೊಂಡು ಹೋಗ್ಬೇಕು ಹೆಂಗ್ ಹೋಗ್ಬೇಕು ಅವ್ರು 6 ಮಂದಿ ಆ ಕಡೆಗೆ ಅಂತ ಕೇಳಿ ಮತ್ರಿ ಹಗ್ಗ ಏನು ಬಳಸ್ದಂಗ್ರಿ ಹಗ್ಗಾಗೀಗ ಮತ್ತೇನು ಇಲ್ಲ ಓಕೆ ಸಂಜನಾ ಏನ್ ಮಾಡಿದಳು ಕೇಳೋಣ ಈಗ ಹಂಗಾದ್ರೆ ಓಕೆ ಸಂಜನಾ ಹೇಳಿ ನೋಡೋಣ ಏನ್ ಮಾಡೋದು ಈ ಕಡೆ 3 ಜನ ಮನುಷ್ಯಾರ ಈ ಕಡೆ 3 ಜನ ರಾಕ್ಷಸ ಅದಾರಿ ಒಬ್ಬ ರಾಕ್ಷಸ ಮತ್ತೊಬ್ಬ ಮನುಷ್ಯ ಆ ಕಡೆ ಹೋಗ್ಯಾರಿ ರಾಕ್ಷಸ ಅಲ್ಲಿ ಇಳಿಬೇಕ್ರಿ ಆಮೇಲೆ ರೀ ಮನುಷ್ಯ ವಾಪಸ್ ಬರ್ಬೇಕ್ರಿ ಆಮೇಲೆ ರೀ ಈ ಕಡೆ ಸೈಡ್ ರೀ 3 ಜನ ಮನುಷ್ಯಾರ 2 ರಾಕ್ಷಸ ಆಗ್ಯಾರ್ರಿ ಕರೆಕ್ಟ್ ಆಮೇಲೆ ರೀ 2 ಜನ ರಾಕ್ಷಸ ಉಳಿದಿರ್ತಾರಲ್ರಿ ಅವ್ರ ಕುಂದ್ರೋದ್ರಿ ಆ ಕಡೆ ಹೋಗ್ಯಾರಿ ಒಬ್ಬ ರಾಕ್ಷಸ ಇಳಿದ ಮತ್ತೊಬ್ಬ ರಾಕ್ಷಸ ವಾಪಸ್ ಬರ್ಬೇಕ್ರಿ ಓಕೆ ಗುಡ್ ಆಮೇಲೆ ರೀ ಆಮೇಲೆ ಈ ಕಡೆ ಈಗ ಆ ಕಡೆ 2 ಜನ ರಾಕ್ಷಸ ಆಗ್ಯಾರಿ ಈ ಕಡೆ ಒಬ್ಬ ರಾಕ್ಷಸ 3 ಜನ ಮನುಷ್ಯರಾಗ್ಯಾರ್ರಿ ಕರೆಕ್ಟ್ ಈಗ ಮತ್ 2 ಜನ ಮನುಷ್ಯರ್ ಕುಂದ್ರೋದ್ರಿ ಆ ಕಡೆ ಹೋಗೋದ್ರಿ ತಪ್ಪ ಆಕೇತ್ರಿ ಆ ಕಡೆ 2 ಜನ ಏನು ತಪ್ಪಾಗಿಲ್ಲ ಇಲ್ಲಿ ಮಟ್ಟ ಸಂಜನಾನಿಂದ ಏನು ತಪ್ಪಾಗಿಲ್ಲ 2 ಮನುಷ್ಯರ ಆ ಕಡೆ ಹೋದ್ರು ಅವಾಗ ಏನಾತು ಇಲ್ಲಿ ಒಬ್ಬರು ಮನುಷ್ಯ ಅಂತೇರಿ ಅಲ್ಲಿ 2 ರಾಕ್ಷಸ ಒಬ್ಬ ಮನುಷ್ಯ ಹಾಕನ್ರಿ ಹೊಳಿ ಬರ್ಬೇಕಲ್ರಿ ಧ್ವನಿ ರೀ ಒಬ್ರ ಮನುಷ್ಯ ಹೊಳಿ ಬರ್ಬೇಕ್ರಿ ಮನುಷ್ಯಾರ ತಿಂದ್ಬಿಡ್ತಾರ್ರಿ 2 ರಾಕ್ಷಸ ಕೊಡ್ರಿ ಅಯ್ಯೋ ಹಿಂಗತ್ತು ಸರ್ ಲಕ್ಷ್ಮಿ ಮಾತಾಡ್ರಿ ಹೇಳಿ ಫಸ್ಟ್ ರೀ ಈ ಕಡೆ 3 ಜನ ಮನುಷ್ಯರಿ 3 ಜನ ರಾಕ್ಷಸರ ಅದಾರಿ ಆ ಧ್ವನಿ ಒಳಗರಿ ಒಬ್ಬ ಮನುಷ್ಯರಿ ಒಬ್ಬ ರಾಕ್ಷಸ ಆ ಕಡೆ ದಂಡಿಗೆ ಹೋಗೋದ್ರಿ ಅಲ್ಲಿ ಮನುಷ್ಯ ನೀರಿಸ್ತಾರೆ ರಾಕ್ಷಸ ಹೊಳಿ ಬರೋದ್ರಿ ರಾಕ್ಷಸ ಹೊಳಿ ಬಂದ್ಬಿಟ್ರೆ ತಪ್ಪಾಗ್ಬಿಡ್ತು ಮೇಘ್ನಾಥ್ ಸರಿ ನಾ ಟ್ರೈ ಮಾಡ್ತೇನ್ರಿ ಈಗ ಒಮ್ಮೆ ಹೇಳಿಬಿಟ್ರೆ ಅದು ಟ್ರೈ ಮಾಡಕ್ ಅವಕಾಶ ಸಿಗುದಿಲ್ಲ ಈಗ ಒಮ್ಮೆ ಹೇಳೋದೋ ಏನು ಇನ್ನಷ್ಟು ಟ್ರೈ ಮಾಡೋರು ನೀವು ಸೊ ವಿಚಾರ ಮಾಡ್ತೇನಂತಾರೋ ಏನು ಹೇಳ್ಬಿಡೋಣ ಆನ್ಸರ್ ಸರಿ ನಾವ್ ವಿಚಾರ ಮಾಡ್ತಿರಲ್ಲ ಓಕೆ ಸೊ ಈಗ ನಾ ಅದಕ್ಕೆ ಹಂಗಾಗಿ ಉತ್ತರ ಹೇಳಂಗಿಲ್ಲ ಎಲ್ಲಾರು ಹಂಗ ಯೋಚನೆ ಮಾಡಿ ಮುಂದಿನ ಇದಕ್ಕೆ ಹೋಗೋಣ ಅಂತ ಹೇಳಿ ನೆಕ್ಸ್ಟ್ ಈಗ ಅಷ್ಟಭುಜಾಕೃತಿ ರಚನೆ ಒಂದು ಉಳಿದೈತಿ ಅದನ್ನ ಮುಗಿಸಿ ಅದಾದ್ರ ಎಲ್ಲಾ ಹೋಮ್ವರ್ಕ್ಗಳು ಮುಗಿದಂಗ ಅಷ್ಟಭುಜಾಕೃತಿ ತ್ರಿಭುಜದ ರಚನೆ ಅವೆರಡು ಮುಂದಿನ ಕ್ಲಾಸ್ ನೋಡೋಣ ಓಕೆ ಅಷ್ಟು ಮಟ್ಟ ಇದನ್ನ ಯೋಚನೆ ಮಾಡ್ರಿ ಓಕೆ ಬಾಯ್